ಓಕೆ ಮಾಸ್ಟರ್ಸ್. ಸೊ ಇವತ್ತಿನ ಸೆಷನ್ ಅನ್ನ ಧ್ಯಾನದಿಂದ ಪ್ರಾರಂಭ ಮಾಡೋಣ. ಸೊ ಎಲ್ಲರೂ ನಿಮ್ಮ ಎರಡು ಕಣ್ಣುಗಳನ್ನ ಕ್ಲೋಸ್ ಮಾಡ್ಕೊಳ್ಳಿ, ಕೈ ಮತ್ತು ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ಳಿ. ಸಂಪೂರ್ಣವಾಗಿ 5 ನಿಮಿಷದ ಕಾಲ ಧ್ಯಾನ ಮಾಡೋಣ ಮಾಸ್ಟರ್ಸ್.
ಓಕೆ ಮಾಸ್ಟರ್ಸ್, ಎಲ್ಲರೂ ನಿಮ್ಮ 2 ಕೈಗಳನ್ನ ನಿಧಾನವಾಗಿ ಬಿಡಿಸಿಕೊಳ್ಳಿ. ನಿಮ್ಮ ಕಣ್ಣುಗಳನ್ನ ಸ್ಪರ್ಶಿಸಿ. 5 4 3 2 1. ನಿಧಾನವಾಗಿ ಕಣ್ಣುಗಳನ್ನ ತೆರೆಯಿರಿ ಮಾಸ್ಟರ್ಸ್. ಓಕೆ ಮಾಸ್ಟರ್ಸ್, ಸೊ ಅದ್ಭುತವಾದಂತಹ ಧ್ಯಾನದಿಂದ ಇವತ್ತಿನ ಸೆಷನ್ ಅನ್ನ ಪ್ರಾರಂಭ ಮಾಡ್ತಾ ಇದ್ವಿ ಮಾಸ್ಟರ್ಸ್. ಸೊ ಇವತ್ತು ನಮ್ಮ ಜೊತೆಯಲ್ಲಿ ಶೈಲಜಾ ಮ್ಯಾಮ್ ಇದ್ದಾರೆ. ಅವರು ಕೂಡ ಇಂಗ್ಯಾಂಗ್ ಚಾಲೆಂಜಿನ ಲೆವೆಲ್ 3 ನಲ್ಲಿ ಗ್ರೂಪ್ ಲೀಡರ್ ಆಗಿದ್ರು ಅವರು. ಸೊ ಅವರು ಇವತ್ತು ತಮ್ಮ ಅನುಭವಗಳನ್ನ ಹಂಚಿಕೊಳ್ತಾ ಇದ್ದಾರೆ ಮಾಸ್ಟರ್ಸ್. ಎಲ್ಲರೂ ಕೂಡ ಅವರನ್ನ ವೆಲ್ಕಮ್ ಮಾಡೋಣ. ನಮಸ್ತೆ ಮೇಡಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಸ್ ಮೇಡಮ್. ನಮಸ್ತೆ, ಎಲ್ಲರಿಗೂ ನಮಸ್ತೆ. ಮತ್ತೆ ಪತ್ರಿಜಿ ಗುರುಗಳಿಗೆ ನನ್ನ ನಮಸ್ಕಾರಗಳು. ಮತ್ತೆ ಇನ್ನರ್ ಸೋಲ್ ರಿಫ್ಲೆಕ್ಷನ್ ತಂಡಕ್ಕೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತೆ ನನ್ನ ಅನುಭವ ಬಂದ್ಬಿಟ್ಟು, ನಾನು 1992 ಅಲ್ಲಿ ನಾನು ಗುರುಮಾತಾ ಅಮ್ಮ ಅಂತ ಹೇಳ್ಬಿಟ್ಟು ಕೆಂಗೇರಿಯಲ್ಲಿದ್ದಾರೆ, ಅವರು ಗೀತಾ ಜ್ಞಾನ ಯಜ್ಞಾನ ಅವರು ಮಾಡ್ತಾ ಇದ್ರು. ಆವಾಗ ನಾನು ಫಸ್ಟ್ ಇನಿಷಿಯೇಷನ್, ಗುರುವಿನ ಇನಿಷಿಯೇಷನ್ ಅಂತ ಹೇಳಿದ್ರೆ ಅವರಿಂದ ನಾನು ಪಡೆದಿರೋದು. ಸೊ ಅವರು ಶ್ರೀವಿದ್ಯಾ ಉಪಾಸಕರು ಹಾಗೂ ಗೀತಾ ಜ್ಞಾನ ಯಜ್ಞಾನ ತುಂಬಾ ಚೆನ್ನಾಗಿ ಅವರು ನಡೆಸ್ಕೊಂಡು ಬರ್ತಾ ಇದ್ರು. 1992 ಇಂದ ಅವರ ಸಂಪರ್ಕದಲ್ಲಿ ಇದ್ವಿ. ಅದಾದ್ಮೇಲೆ 2004 ಅಲ್ಲಿ ನನಗೆ 2 ಮಕ್ಕಳು. ಸೊ ನನ್ನ ಮಗಳು, ದೊಡ್ಡ ಮಗಳು 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ಲು. 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಗ ಅವಳಿಗೆ ಸಡನ್ ಆಗಿ ICSE ಎಕ್ಸಾಮು ಇನ್ನೇನು ಶುರು ಆಗ್ಬೇಕಿತ್ತು. ಬಟ್ ಅವಳಿಗೆ ಎಕ್ಸಾಮ್ಗೆ ಹೋಗ್ತಾ 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 ಅವಳ ವಿಷನ್ ಕಣ್ಣು ಕಾಣಿಸ್ದೇ ಇರೋ ತರಹ ಆಗೋಯ್ತು. ಶಿ ವಾಸ್ 10th ಸ್ಟ್ಯಾಂಡರ್ಡ್, ICSE ಓದ್ತಾ ಇದ್ವಿ. ಸೊ ನಮಗೆ ಇಟ್ ವಾಸ್ ಎ ಶಾಕ್ ಟು ಅಸ್. ಏಕೆ ಅಂತ ಹೇಳಿದ್ರೆ ನಮ್ಗೆ ಏನೂ ಗೊತ್ತಿಲ್ಲ, ತಲೆನೋವು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದು ಡಾಕ್ಟರ್ ಹತ್ರ. ಸೊ ಅವರಲ್ಲಿ ಡಾಕ್ಟ್ರು ಹಾಗೆ 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 ವಿತಿನ್ 10 days ಅವಳಿಗೆ ಕಣ್ಣು, ಶಿ ಟೋಲ್ಡ್, ಐ ಆಮ್ ಪುಟ್ ಇನ್ ಟು ಎ ಟನಲ್ ಮಮ್ಮಿ, ಇಟ್ ಇಸ್ ಪಿಚ್ ಡಾರ್ಕ್ ಅಂತ ಹೇಳಿದ್ರು. ಸೊ 15 days ಅವಳು ಹಾಸ್ಪಿಟಲ್ ಅಲ್ಲಿ ಇದ್ಲು. ಅವಳ ಬ್ಯಾಲೆನ್ಸ್ ಫುಲ್ಲು ಹೋಗ್ಬಿಟ್ಟಿತ್ತು. ತಲೆ ಬ್ಯಾಲೆನ್ಸು, ಕೈ ಬ್ಯಾಲೆನ್ಸು, ಕಾಲ್ ಬ್ಯಾಲೆನ್ಸು, ವಾಯ್ಸ್ ಎಲ್ಲ ಚೆನ್ನಾಗಿ ಮಾತಾಡ್ತಿದ್ರು. ಆದ್ರೆ ಈ ತರ ಸ್ಥಿತಿ ಇತ್ತು. ಆವಾಗ ನಮ್ಗೆ ಏನ್ ಮಾಡೋದು ಅರ್ಥ ಆಗ್ತಾ ಇಲ್ವಲ್ಲ ಅಂತ ಅನ್ಕೊಂಡಾಗ ನಮ್ಮ ಅಮ್ಮ ಅಂತ ಹೇಳ್ದೆ ಅಲ್ವಾ, ನಾವೊಂದು 10 years 6-7 years ಅವ್ರದ್ದು ಕಾಂಟ್ಯಾಕ್ಟ್ ಇರ್ಲೇ ಇರ್ಲಿಲ್ಲ. ಬಟ್ ಈ ತರ ಆಗಿದ್ದಕ್ಕೆ ನನ್ನ ತಂಗಿ ಹೇಳಿದ್ಲು. ಸೊ ಅವರನ್ನ ಹೋಗಿ ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು, ನನಗೆ ಆ ಸಮಯದಲ್ಲಿ ಗುರುಗಳ ಒಂದು ಹಿಂಡು ಅಂತೀವಲ್ವಾ, ಹಿಂಡು ಅಂದ್ರೆ ಗುರುಗಳು 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 ಹೇಗೆ ಅವಳನ್ನ ನಡೆಸ್ಕೊಂಡು ಬಂದ್ರು ಅಂತ ಹೇಳಿದ್ರೆ ತುಂಬಾ ಆಶ್ಚರ್ಯಕರ, ತುಂಬಾ ತುಂಬಾ ಖುಷಿ ಆಗತ್ತೆ. ಅವಳು ಪಿಚ್ ಡಾರ್ಕ್ ಅಂತ ಹೇಳಿರೋವಳು ಗುರುಗಳ ಹತ್ರ ಹೋದ್ವಿ, ಅಮೃತಾನಂದಮಯಿ ಗುರುಗಳ ಹತ್ರ ಹೋದ್ವಿ. ಅವರು ನನ್ನ ತಂಗಿ ಅಲ್ಲಿ ಡೆಲ್ಲಿಲಿ ಇದ್ಲು. ಅವರು ಹೇಳಿದ್ರು, ಅಲ್ಲಿರೋ ಪೂಜೆಗಳಿಗೆಲ್ಲ ಕೊಟ್ಟಿದ್ರು, ಹೋಮಗಳಿಗೆಲ್ಲ ಕೊಟ್ಟಿದ್ರು. ಅವಾಗ ಅವ್ರು ಹೇಳಿದ್ರು, ನೆನ್ನೆನೆ ನಾನು ಅವಳಿಗೆ ಕಳ್ಸಿದ್ದೀನಲ್ಲ ಬ್ಲೆಸ್ಸಿಂಗ್ಸು ಅಂತ ಹೇಳಿದ್ರು. ಯಾಕೆಂದ್ರೆ ಅಲ್ಲಿ ಹೇಳಿದ್ರು, as long as she is put into liquids, as the long as she can swallow, put into liquids ಅಂತ ಹೇಳಿದ್ರು. ಸೊ ದಟ್ ಈಸ್ ದ ಲಾಸ್ಟ್ ಸ್ಟೇಜ್ ಅಂತ ನಮಗ್ ಗೊತ್ತಿರ್ಲಿಲ್ಲ. ಬಟ್ ಆವಾಗ ನಮ್ಗೆ ಗುರುಗಳು ಅಲ್ಲಿ ಹೇಳಿದ್ರು, ಅವಳು ರಿಕವರ್ ಆಗ್ತಾಳೆ ಅನ್ನೋ ತರ. ಇಲ್ಲಿ ಗುಡ್ಡಕ್ಕೆ ಹೋದ್ಲು, ನಮ್ಮ ತಂಗಿನೂ ನಮ್ಮ ತಾಯಿ ಹೋದ್ರು. ಅವ್ರು ಅವಾಗ ಹೇಳಿದ್ರು, ಅವಳು ಚಿಕ್ಕ ಮಗು 1st ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಅಮ್ಮಂದು ಕ್ಲಾಸ್ ಮಾಡಿದ್ಲು ಅವಳು. ಸೊ ಹಾಗಾಗಿ ಅವ್ರು ಹೇಳಿದ್ರು, ಐ ಕ್ಯಾನ್ ಕನೆಕ್ಟ್ ಹರ್, ಅವಳನ್ನ ನಾನು ನೋಡಿದೀನಿ,
ಅವಳು ಚೆನ್ನಾಗ್ ಆಗ್ತಾಳೆ, ಇಲ್ಲಿಗೆ ಬರ್ತಾಳೆ ಅಂತ ಹೇಳಿದ್ರು. ಸೊ ಆವಾಗ ಅವ್ರು ಕಳ್ಸಿದ್ರು, ನೋಡು ಈ ಥರ್ಡ್ ಐದ ಅಲ್ಲಿ ಅವಳನ್ನ ಧ್ಯಾನ ಮಾಡಕ್ಕೆ ಹೇಳಿ ಅಂತ. ಅವಾಗ ನನ್ಗೆ ಏನೂ ಗೊತ್ತಿಲ್ಲ, ಥರ್ಡ್ ಐ ಅಂದ್ರೆ ಏನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಬಟ್ ಒಂದು ನಾನು ಹೇಳ್ದೆ, ಥರ್ಡ್ ಐ ಅಂತ ಹೇಳಿದ್ರೆ ಆಜ್ಞಾ ಚಕ್ರ, ಹಾಗಾಗಿ ನೀನು ಒಂದು ಆಜ್ಞಾ ಚಕ್ರದಲ್ಲಿ ಒಂದು ಲೈಟ್ ಇದೆ ಅಂತ ಅನ್ಕೋ, ಒಂದು ಲ್ಯಾಂಪ್ ಇದೆ ಅಂತ ಅನ್ಕೋ ಅಂತ ಹೇಳ್ದೆ. ನಾನು ಲ್ಯಾಂಪ್ ಇದೆ ಅಂತ ಅನ್ಕೊಂಡು ನೀನು ಅದನ್ನ ನೋಡಿ ನೀನು ಧ್ಯಾನ ಮಾಡು ಅಂತ ನನ್ನ ಮಗಳಿಗೆ ಹೇಳ್ದೆ. ಬಟ್ ಅವಾಗ ಅವಳು ಹೇಳಿದ್ಲು, ಮಮ್ಮಿ ನಾನು ನೋಡ್ತಾ ಇದ್ದೆ, ಆದ್ರೆ ಅದು ಆಫ್ ಆಗೋಗ್ಬಿಡ್ತಾ ಇತ್ತು. ಆವಾಗ ಅಮ್ಮ ಬಂದು ಹಿಂಗ್ ಇಟ್ಕೊಂಡ್ರು ಅಂತ ಹೇಳಿದ್ರು. ಅಮ್ಮ ಬಂದು ಹಿಂಗ್ ಇಟ್ಕೊಂಡ್ಲು, ಹಾಗಾಗಿ ಚೆನ್ನಾಗಾಯ್ತು ಆ ಲ್ಯಾಂಪು ಅಂತ ಹೇಳಿದ್ರು. ಅದು ಪ್ರತಿ ಒಂದು ದಿನ ಅಮೃತಾನಂದಮಯಿ, ಆಮೇಲೆ ಗುರುಜಿ ಬಂದ್ಬಿಟ್ಟು, ನಾವು ಡಿವೈನ್ ಪಾರ್ಕ್ ಅಂತ ಇದೆ, ಅದೊಂದು ಸಂಸ್ಥೆ ಇದೆ ಕುಂದಾಪುರ ಹತ್ರ, ಡಿವೈನ್ ಪಾರ್ಕ್ ಅಂತ ಹೇಳ್ಬಿಟ್ಟು ಅವರು ಏನಂತ ಬರ್ದಿದ್ರು ಅಂದ್ರೆ, ಫರ್ಗಿವ್ ಮೀ, ಲೀಡ್ ಮೀ, ಗೈಡ್ ಮೀ ಅಂತ, ಮನ್ನಿಸಿ, ಮುನ್ನಡೆಸಿ, ದಾರಿ ತೋರಿ ಅಂತ ಬರಿಬೇಕು. ಅದನ್ನ ನಾನು ಅಳವಡಿಸ್ಕೊಂಡ್ವಿ. ಆಮೇಲೆ ಆ ಹಾಸ್ಪಿಟಲ್ ಅಲ್ಲಿ ನಾನ್ ಕಂಡಿದ್ದು ಏನು ಅಂತ ಹೇಳಿದ್ರೆ, ಅಲ್ಲಿ ಡಾಕ್ಟರ್ಸ್ ಇರ್ತಾರಲ್ವಾ, ಮುಸ್ಲಿಂ ಅವರಿದ್ರು, ಕ್ರಿಶ್ಚಿಯನ್ ಇದ್ರು, ಪುಟ್ಟಪರ್ತಿ ಸಾಯಿಬಾಬಾ ಅವರಿದ್ರು, ಇನ್ನೊಬ್ರು ನಮ್ಮ ದೇವರುಗಳೆಲ್ಲ ಇದ್ರು. ಪ್ರತಿ ಒಬ್ರುನು ಅವಳಿಗೆ ಬಂದು ಒಂದು ಬ್ಲೆಸ್ಸಿಂಗ್ ಕೊಟ್ಬಿಟ್ಟು, ಒಂದು ಪ್ರಸಾದಗಳ ಮೂಲಕ ಒಂದು ಈ ತರ ನನ್ಗೆ ಫುಲ್ಲು ಟೈಮಲ್ಲೆಲ್ಲ ಅದೇ ತರ ಆಯ್ತು. ಆಮೇಲೆ ಒಂದು ಆಟೋದಲ್ಲಿ ಹೋಗ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ, ಕಾರಲ್ಲಿ ಹೋಗ್ತಾ ಇದ್ದೀವಿ, ಟ್ಯಾಕ್ಸಿಯಲ್ಲಿ ಹೋಗ್ತಾ ಇದ್ದೀವಿ ಅಂದ್ರೆ ಅವರೊಂದು ದೇವರನ್ನ ಕೊಡ್ತಾರೆ, ಇದನ್ನ ನೀವು ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಹಾಗೆ ನಮ್ ದೊಡ್ಡಪ್ಪನ ಮಗ ಬಂದ್ಬಿಟ್ಟು ಒಂದ್ ಜೈನ್ದು ಒಂದು ಫೋಟೋ ತಂದು ಕೊಡ್ತಾನೆ. ಆಮೇಲೆ ಇನ್ನ ಎಲ್ಲ ನಮ್ಮ ಮನೆಯವರೆಲ್ಲರೂ ಮೃತ್ಯುಂಜಯ ಜಪ ಹೇಳ್ಕೊತಾ ಇದ್ರು, ಡೈಲಿ ಮೃತ್ಯುಂಜಯ ಜಪ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡು ಅದನ್ನ ಹೇಳ್ತಾ ಇದ್ರು. ಇನ್ನೊಬ್ಬನ ದೊಡ್ಡಪ್ಪನ ಮಗ ಬಂದ್ಬಿಟ್ಟು ಪ್ರತಿ ಒಂದು ನವಗ್ರಹಗಳಿಗೆ ಎಲ್ಲಾನು ಲೆಟರ್ ಬರ್ದ್ಬಿಟ್ಟು ಅಲ್ಲಿಂದ ಪ್ರಸಾದ ಬರೋ ತರ ಏನೋ ಮಾಡಿದ್ದ. ಇಟ್ ವಾಸ್ ಆಲ್, ಯಾರಿಗೂ ಏನು ಹೇಳಿಲ್ಲ, ಅದು ಆಯ್ತು. ಅವ್ರವ್ರ ಮುಖಾಂತರ ಅವ್ರವ್ರಿಗೆ ಏನೇನ್ ತೋಚಿದ್ಯೋ ಅಮ್ಮ ಅವಾಗ ಹೇಳಿದ್ರು, ಅವಳಿಗೆ ಸರಿ ಆಗುತ್ತೆ, ಆದ್ರೆ 41 days ಅವಳು ಹಸುಗೆ ನವಧಾನ್ಯಗಳನ್ನ ನೆನೆಸ್ಬಿಟ್ಟು ಮಾರನೇ ದಿನ ರುಬ್ಬಿಬಿಟ್ಟು ಅದನ್ನ ಹಸುಗಳಿಗೆ ಕೊಡಕ್ ಹೇಳಿದ್ರು. ಸೊ ದೇರ್ ವಾಸ್ ತುಂಬಾ ಪ್ರೋಸೆಸ್ ಆಯ್ತು. ಆದ್ರೆ ನನಗೆ ಒಂದು ಅರ್ಥ ಆಗಿದ್ದು ಏನು ಅಂದ್ರೆ, ಆ ದೈವ ಶಕ್ತಿ ನಮ್ಮಲ್ಲಿ ಇದ್ರೆ, ಆಮೇಲೆ ಆ ಗುರು ಶಕ್ತಿ ನಮ್ಮನ್ನ ಕೈಗೆ ಇಟ್ಕೊಂಡ್ರೆ ಅವನು ಎಂತ ಕಷ್ಟದಲ್ಲಾದ್ರೂ ನಮ್ಮನ್ನ ಕೈ ಹಿಡಿದು ನಡೆಸ್ತಾನೆ ಅನ್ನೋದಕ್ಕೆ ನಾನು ಪ್ರಾಕ್ಟಿಕಲ್ ಆಗಿ ನೋಡ್ದಂಗಾಯ್ತು. ತುಂಬಾ ಪ್ರಾಕ್ಟಿಕಲ್ ಆಗಿ ನಾನು ನೋಡ್ದಂಗಾಯ್ತು. ಅವಳಿಗೆ ಆಕ್ಚುಲ್ ಆಗಿ ಶಿ ಲಾಸ್ಟ್ ಹರ್ ಐಸೈಟ್. ಆಕ್ಚುಲ್ ಆಗಿ ಅವಳಿಗೆ ಐಸೈಟ್ ಇರ್ಲಿಲ್ಲ. ಆದರೆ ಅವಳು SSLC ಅಲ್ಲಿ ಅವಳು ಸ್ಕ್ರೈಬ್ ತೆಗೆದುಕೊಂಡು ಮತ್ತೆ SSLC ಮಾಡಿದ್ವಿ. ICSC ಆದ್ಮೇಲೆ SSLC ಮಾಡಿಸಿದ್ವಿ. she got 96% ಬಂತು ಅವಳಿಗೆ. ಆಮೇಲೆ ಅದಾದ್ಮೇಲೆ PUC ಮಾಡಿದ್ಲು. PUC ಮಾಡಿದ್ಮೇಲೆ ಅವಾಗ್ಲೂ 94.4% ಬಂತು. ಅದಾದ್ಮೇಲೆ ಅವಳು BCom ಮಾಡಿದ್ಲು. BCom ಅಲ್ಲಿ ಅವಳು ಫಸ್ಟ್ ರ್ಯಾಂಕ್ ತೆಗೆದುಕೊಂಡ್ಲು ಫಾರ್ ಆಲ್ ದ 654 ಕಾಲೇಜಸ್ ಈ ಕರ್ನಾಟಕ ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ಅವಳು ಫಸ್ಟ್ ರ್ಯಾಂಕ್ ಬಂದ್ಲು. ಅದಾದ ಮೇಲೆ ಕ್ಯಾಟ್ ಎಕ್ಸಾಮ್ ಮಾಡಿದ್ಲು. ಕ್ಯಾಟ್ ಎಕ್ಸಾಮ್ ಅಲ್ಲಿ ಅವಳು ಶಿ ಗಾಟ್ ಥ್ರೂ ಇನ್ ದ ಫಸ್ಟ್ ಅಟೆಂಪ್ಟ್. ಆಮೇಲೆ ಅವಳಿಗೆ ಎಲ್ಲ ಪ್ರತಿ ಒಂದು ಇದ್ರಲ್ಲೂ ಅವಳಿಗೆ ಸಿಕ್ತು. ಆಲ್ IIM ಕಾಲೇಜಸ್ ಅಲ್ಲಿ ಅವಳಿಗೆ ಶಿ ಗಾಟ್ interview and she passed the interview also. She passed the interview and she got into all ಎಲ್ಲದರಲ್ಲೂ ಅವಳಿಗೆ ಸೀಟ್ ಸಿಕ್ತು. ಆದ್ರೆ ಅದಾದ್ಮೇಲೆ we opted for IIM ಬ್ಯಾಂಗ್ಳೂರಲ್ಲೇ ಓದ್ಲು. ಆಮೇಲೆ ಅವಳಿಗೆ ಮದ್ವೆನೂ ಆಯ್ತು. ಒಬ್ಬ ಇವಾಗ 7 ವರ್ಷದ ಮಗ ಇದ್ದಾನೆ.
ಅವಳು ಒಳ್ಳೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ಶಿ ಈಸ್ ಇಂಟು HR. ಈ ತರ ನನಗೆ ಏನು ಅಂತ ಹೇಳೋದು, ಗುರುಗಳ ಕೃಪೆ ಆ ತರ ನನಗೆ ಬಂತು. ಆ ಗುರುಗಳು ಯಾವಾಗ್ಲೂ ನನ್ಗೆ ಕರುಣೆ ತೋರಿಸ್ತಾನೆ ಇದ್ರು. 10 ವರ್ಷ ಇಟ್ ವಾಸ್ ನಾಟ್ ಎನ್ ಈಸಿ. ಸುಲಭ ಅಂತೂ ಅಲ್ಲ, ಆದ್ರೆ ಪ್ರತಿಯೊಂದು ಕ್ಷಣನು ದೇವರಿಗೆ ಅರ್ಪಣೆ, ಮಂತ್ರ ಸ್ಮರಣೆ, ಆಮೇಲೆ ಒಂದು ಕ್ಯಾಸೆಟ್ಗಳು, ಹಾಡುಗಳ ಮುಖಾಂತರ ಅದನ್ನ ಕೇಳಿಸ್ಕೊಂಡು ಮಾಡ್ತಾ ಇದ್ದೆ. ಈ ತರ ಅವಳು ಮೇಲೆ ಬರ್ತಾ ಇದ್ಲು. ಆಮೇಲೆ ಗುರುಗಳು ನನ್ಗೆ ತುಂಬಾ ಮಾರ್ಗದರ್ಶನ ಕೊಡ್ತಾನೇ ಇದ್ರು. PSSMಗೆ ನಾನು 2019 ಅಲ್ಲಿ ಯಾವಾಗ ಕೋವಿಡ್ ಬಂತಲ್ಲ, ಆವಾಗ ನನ್ಗೆ PSSMದು ಕನೆಕ್ಷನ್ ಸಿಕ್ತು. ಅಲ್ಲಿವರೆಗೂ ವಾರ ಹೋಗ್ತಾ ಇದ್ವಿ ಗುಡ್ಡಕ್ಕೆ. ಕೋವಿಡ್ ಬಂದಾಗ ಹೋಗೋಂಗಿಲ್ವಲ್ಲ, ಹಾಗಾಗಿ ಆವಾಗ ನನಗೆ ಸಿಕ್ಕಿತು PSSM. ಆದ್ರೆ ನನಗೆ ಅಯ್ಯಪ್ಪ ಸರ್ದು ಫಸ್ಟ್ ನನಗೆ ಕಾಂಟ್ಯಾಕ್ಟ್ ಸಿಕ್ಕಿದ್ದು ಅಯ್ಯಪ್ಪ ಸರ್ದು ಬಂದ್ಬಿಟ್ಟು ನಾನು ಪ್ರತಿ ಒಂದು ದಿನಾನು ಅವ್ರದ್ದು 1 year ಕ್ಲಾಸಸ್ ಆಗೋಗಿತ್ತು. 21 ITP ಮಾಡ್ತಾ ಇದ್ರು ಅವರು. ಅದಾದ್ಮೇಲೆ ನಾನು ಪ್ರತಿ ಒಂದು ದಿನಾನು ಆಗಿರೋದನ್ನ ನಾನು ಕೇಳಿಸ್ಕೊಂಡು ಅದನ್ನ ಕಳಿಸ್ತಿದ್ದೆ. ಈ ತರ PMCದು ನಾನು ಪಿರಮಿಡ್ ಕಾಲ್ ಸರ್ವಿಸಸ್ ಪ್ರತಿ ಒಂದು ಕ್ಲಾಸಸ್ 41 days ಮಂಡಲ ಧ್ಯಾನಗಳನ್ನೆಲ್ಲ ಅಟೆಂಡ್ ಮಾಡ್ತಾ ಇದ್ದೆ. ಕೇಟಪ್ಪ ಸರ್ದು ವಸುಂಧರಾ ವಾರಿಯರ್ಸ್ದು ಟೀಮು ಆವಾಗ 4:30ಗೆಲ್ಲ ಶುರುವಾಗ್ತಾ ಇತ್ತು, 4 o'clock ಶುರುವಾಗ್ತಾ ಇತ್ತು. ಆವಾಗ ಆ ಧ್ಯಾನ ಮಾಡ್ತಾ ಇದ್ದೆ. ನನಗೆ ಒಂದು ಅನ್ಸಿದ್ದು ಏನು ಅಂತ ಹೇಳಿದ್ರೆ, ಈ PSSM ಅನ್ನೋದು ಎಷ್ಟು ದೊಡ್ಡ ಸಂಸ್ಥೆ ಅಂತ ಹೇಳಿದ್ರೆ, ಎಷ್ಟು ಚೆನ್ನಾಗಿ ನಮ್ಮಲ್ಲಿರುವ ಏನೇನು ಗಲೀಜು ಅಂತ ಹೇಳ್ತೀವಲ್ಲ, ಅದೆಲ್ಲಾನು ನೀಟಾಗಿ ತೆಗೆಯೋ ತರ ಧ್ಯಾನ ಅನ್ನೋದು ಹೇಳ್ಕೊಟ್ರು. ಆ ಧ್ಯಾನದಿಂದ ಇರೋ ಎಲ್ಲ ಕಸ ಎಲ್ಲ ತೆಗೆದು ಹಾಕೋ ತರ ಆಯ್ತು. ಮತ್ತೆ ನಮ್ಮ ದೇಹ, ಮತ್ತೆ ನಮ್ಮ ಮನಸ್ಸು, ನಮ್ಮ ಆತ್ಮ ಒಂದಕ್ಕೊಂದು ಹೇಗೆ ಕನೆಕ್ಷನ್ ಇದೆ, ಹೇಗೆ ನಾವು ಅದನ್ನ ಪರಿಶುದ್ಧವಾಗಿ ಮಾಡ್ಕೋಬೇಕು, ಅದನ್ನ ಯಾವ ರೀತಿ ನಾವು ಮಾಡ್ಕೊಂಡ್ರೆ ಹೇಗೆ ನಮ್ಗೆ ಇವಾಗ ಪ್ರತಿಯೊಂದು ದಿನ ಇನ್ನೊಂದು ಚಾಲೆಂಜು ನಾನು ಇವಾಗ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಚಾಲೆಂಜ್ ಅಲ್ಲಿ ನಮ್ಗೆ ಈ 3ನು ಶುದ್ಧ ಆಗ್ತಾ ಬಂತು. ಆಮೇಲೆ ನಮ್ಮಲ್ಲಿರೋ ಕ್ರಿಯೇಟಿವಿಟಿ ಆಚೆ ಕಡೆ ಬಂತು. ಮತ್ತೆ ನಾವು ವಾಲಂಟಿಯರಿಂಗ್ ಮಾಡೋಷ್ಟು ಶಕ್ತಿ ನಮ್ಗಿದೆ ಅನ್ನೋದು ಗೊತ್ತಾಯ್ತು. ಮತ್ತೆ ನಾವು ಮಾತನಾಡೋದಕ್ಕೂ ನಮಗಾಗತ್ತೆ ಅನ್ನೋದು ಅದು ತೋರಿಸ್ಕೊಟ್ಟಿತು. ಯಾಕೆಂದ್ರೆ ತುಂಬಾ ಭಯ ಆಗುತ್ತೆ, ಮಾತಾಡೋದು ಅಂದ್ರೇನೆ ತುಂಬಾ ಭಯ ಆಗ್ತಾ ಇತ್ತು. ಬಟ್ ಇವಾಗ ಮಾತಾಡೋದಕ್ಕೂ ನಮಗೂ ಬರುತ್ತೆ ಅನ್ನೋ ತರ ಆಗುತ್ತೆ. ಆಮೇಲೆ ತುಂಬಾ ಮಾಸ್ಟರ್ಸ್ ಅಂತ ಹೇಳಿದ್ರೆ ನಾನು PMC ತೆಲುಗು ಕೇಳಿದ್ದೀನಿ, ಸುಧಾಕರ್ ಪೂರ್ಣ ಅವ್ರದ್ದು ಕೇಳಿದ್ದೀನಿ, ಪ್ರೇಮ್ನಾಥ್ ಸರ್ ಅವ್ರದ್ದು ಕೇಳಿದ್ದೀನಿ, ವಿರೂಪಾಕ್ಷಪ್ಪ ಸರ್ನ ಕೇಳಿದ್ದೀನಿ, ಶಾಂತಲಾ ಮ್ಯಾಮ್ನು ಕೇಳಿದ್ದೀನಿ. ಎಲ್ಲ ದೊಡ್ಡ ಮಾಸ್ಟರ್ಸ್. ಒಂದು ಸತಿ ಇವ್ರದ್ದು ಪತ್ರಿಜಿದು 10 minutes ಟಾಕ್ ಇತ್ತು. ಅದು ಹಿಂಗೆ ನೋಡ್ತಾ ಇರೋವಾಗ ಅವ್ರದ್ದು ಲೈವ್ ಕೇಳಿಸ್ಕೊಂಡೆ. ಆವಾಗ ಇನ್ನ ದೇಹದಲ್ಲಿ ಇದ್ರು ಪತ್ರಿಜಿ ಅವರು, ಅದನ್ನ ನಾನು ಕೇಳಿಸ್ಕೊಂಡಿದ್ದೆ. ಅದು ಒಂದು ಅನುಭವ ಅಂತಾನೆ ಹೇಳ್ಬೋದು. ಮತ್ತೆ ಪ್ರತಿ ಒಂದು ನನ್ನ ಪರಿವರ್ತನೆ ಏನು ಅಂತ ಹೇಳಿದ್ರೆ, ತುಂಬಾ ಚೆನ್ನಾಗಿ ಕ್ಲಾರಿಟಿ ಆಗಿರತ್ತೆ. ನನ್ಗೆ ವಿಷನ್ಸ್ ಆ ತರ ಎಲ್ಲ ಏನು ಬರೋದಿಲ್ಲ. ಬಟ್ ನಾನು ಏನೇ ಸಂಕಲ್ಪ ಮಾಡ್ಕೊಂಡ್ರು ಅದು ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ನನ್ಗದು ನಡೆಯುತ್ತೆ. ಇವಾಗ ನಾನು ಮೊನ್ನೆ ಕೂಡ ಅನ್ಕೊಳ್ತಾ ಇದ್ದೆ, ಇವರು ಲಿಂಕ್ ಅಂತ ಹೇಳ್ತಾ ಇದ್ದಾರೆ, ಇನ್ನರ್ ಸೋಲ್ ರೆಫ್ಲೆಕ್ಷನ್ ಅಂತ ಹೇಳ್ತಾ ಇದ್ದಾರೆ. ಇದು ಎಲ್ಲಿಂದ, ಅದು ಲಿಂಕ್ ಎಲ್ಲಿಂದ ಬರುತ್ತೆ ಅಂತ ಹೇಳಿದ ತಕ್ಷಣ ಅವರು ಒಂದ್ ಅರ್ಧ ಗಂಟೆಯಲ್ಲೇ ಮತ್ತೆ ಫೋನ್ ಮಾಡಿ ತಿಳಿಸಿದ್ರು ನನ್ಗೆ. ಏನಂತ ತಿಳಿಸಿದ್ರು ಅಂದ್ರೆ, ನೀವು ಈ ಅನುಭವ ಹಂಚಿಕೆ ಮಾಡ್ತೀರಾ ಅಂತ ತಿಳಿಸಿದ್ರು. ಆಗ ನನ್ಗೆ ಅನ್ನಿಸ್ತು, ಎಷ್ಟು ಚೆನ್ನಾಗಿ ಕನೆಕ್ಟ್ ಆಗ್ತಾ ಇದೆಯಲ್ಲ, ಪ್ರತಿಯೊಂದೂ ಕನೆಕ್ಟ್ ಆಗ್ತಾ ಇದೆ ಅಂತ. ಮತ್ತೆ ನಾನು ಅಯ್ಯಪ್ಪ ಸರ್ ಅವರು ಹೇಳಿದ್ರಲ್ವಾ, ಮನೆಯಲ್ಲಿ ಆಫ್ಲೈನ್ ಕ್ಲಾಸಸ್ ಮಾಡ್ಬೇಕು ಅಂತ. ನಮ್ಮ ಮನೆಯಲ್ಲೂ ನಾನು ಕ್ಲಾಸಸ್ ಮಾಡಿದೆ. ಹಬ್ಬ ಇತ್ತಲ್ಲ, ಹಬ್ಬದ ದಿನ ಎಲ್ಲರನ್ನೂ ಮನೆಯಲ್ಲಿ ಸೇರಿಸ್ಬಿಟ್ಟು
ಎಲ್ಲರಿಗೂ ಕ್ಲಾಸ್ ಮಾಡಿದೆ. ಒಂದು 30 ಜನ ಆ ಥರ ಬಂದಿದ್ರು. ಮತ್ತೆ ನಾನು ನಮ್ಮ ಮುತ್ತಾತ ಬಂದ್ಬಿಟ್ಟು ಗುರುಗಳು, ಅವ್ರದ್ದು ಆಶ್ರಮ ಒಂದು ಮುಳಬಾಗಲಲ್ಲಿ ಇದೆ, ಅವ್ರದ್ದು ಸಮಾಧಿ ಇದೆ. ಆ ಸಮಾಧಿಗೆ ಹೋದಾಗ ಆರಾಧನೆ ಅಂತ ಮಾಡ್ತೀವಿ ವರ್ಷಕ್ಕೊಂದ್ಸತಿ. ಅಲ್ಲಿ ಹೋದಾಗ ನಾನು ಒಂದು 20 ನಿಮಿಷ ಅಲ್ಲಿ ಮಾತಾಡ್ಬಿಟ್ಟು ಎಲ್ಲರಿಗೂ ಅಲ್ಲಿ ಧ್ಯಾನವನ್ನು ಹೇಳ್ಕೊಟ್ಟೆ. ಮತ್ತೆ ನನಗೆ ಇನ್ನೊಂದು ರ್ಯಾಲಿಗೆ ಹೋಗ್ಬೇಕು ಅನ್ಕೊಂಡೆ, ರ್ಯಾಲಿಗೂ ಹೋದೆ. ಬಟ್ ಈ PSSM ಅವರು ಮಾಡ್ತಾ ಇರೋ ಸೇವೆ ಅನನ್ಯ, ಅಮೋಘ. ಆ ನಿಟ್ಟಿನಲ್ಲಿ ನಾವು ಹೋಗೋದು ಅಂತ ಹೇಳಿದ್ರೆ ತುಂಬಾ 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 ಶಕ್ತಿ ಇರ್ಬೇಕು. ಅಂತ ಶಕ್ತಿ ಎಲ್ಲರಲ್ಲೂ ಅಷ್ಟು ಚೆನ್ನಾಗಿ ಇದೆ ಅಂತ ಗೊತ್ತಿದೆ. ಆದ್ರೆ ಅದರಲ್ಲಿ ಒಂದು ಅಣುವಾಗಿ ನಾವು ಒಂದು ಕಾರ್ಯ ಮಾಡೋದಿಕ್ಕೆ ನಾವುನು ಅದಕ್ಕೆ ಉಪಯುಕ್ತ ಆಯ್ತು ಅಂತ ಹೇಳಿದ್ರೆ ತುಂಬಾ ಸಂತೋಷ ಆಗುತ್ತೆ. ಅದರಲ್ಲಿ ನಾವು ಒಂದು ಭಾಗ ಅಂತ ತಿಳ್ಕೊಳ್ಳೋದಕ್ಕೆ ಕೂಡ ತುಂಬಾ ಖುಷಿ ಆಗತ್ತೆ, ನೆನೆಸ್ಕೊಳ್ಳೋದಕ್ಕೂ ತುಂಬಾ ಖುಷಿ ಆಗತ್ತೆ. ಮತ್ತೆ ಈ ಅನುಭವಗಳನ್ನ ನಾನು ಹಂಚ್ಕೊಳ್ತಾ ಇದ್ದೀನಿ. ಪ್ರತಿಯೊಂದು ಕಾರ್ಯ, ಪ್ರತಿಯೊಂದು ಎಷ್ಟು ಕ್ಲಾರಿಟಿಯಲ್ಲಿದೆ ಅಂತ ಹೇಳಿದ್ರೆ ಎಷ್ಟು ಕ್ಲಾರಿಟಿಯಲ್ಲಿದೆ. ನನಗೆ ಈಗ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಿದೆ. ಎಲ್ಲನೂ ಆ ಗುರುಗಳು ಕೃಪೆ. ಬುಕ್ಸ್ ಅಂತೂ ತುಂಬಾ ತುಂಬಾ ಚೆನ್ನಾಗಿದೆ. ನಮ್ಮ ಒಳಗಡೆ ಹೋಗೋದಕ್ಕೆ ಬುಕ್ಸ್ ತುಂಬಾ ಚೆನ್ನಾಗಿ ಹೆಲ್ಪ್ ಆಗ್ತಾ ಇದೆ. ಪ್ರತಿಯೊಂದು ಬುಕ್ಕೂನು ನಾವು ನಮ್ಮ ದೇಹಗಳೇನು, 7 ದೇಹಗಳೇನು, 7 ಲೋಕಗಳೇನು, ಮತ್ತೆ ಕೋಶಗಳು ಏನು, ಇದನ್ನೆಲ್ಲನೂ ಆ ಕನೆಕ್ಷನ್ ನಾವು ತಿಳ್ಕೊಳ್ತೀವಲ್ವಾ, ಆ ಕನೆಕ್ಷನ್ ತಿಳ್ಕೊಳ್ಳೋದು ತುಂಬಾ ಅಮೋಘ ಅಂತ ಅನ್ಸುತ್ತೆ. ಪ್ರತಿಯೊಂದು ಇದೆಲ್ಲ ಗುಪ್ತವಾಗಿ ಇಟ್ಟಿದ್ರು, ಪ್ರತಿಯೊಬ್ರು ಗುಪ್ತವಾಗಿ ಇಟ್ಟಿದ್ರು. ಈ ಕೋವಿಡ್ ನಮ್ಗೆ ಒಂದು ಶಕ್ತಿ ಎಷ್ಟು ಖುಷಿ ತಂದಿದೆ ನನ್ಗೆ ಅಂತ ಹೇಳಿದ್ರೆ, PMC ಅವ್ರ ಚಾನೆಲ್ ಅವರು ಓಪನ್ ಮಾಡಿದ್ರು, ಈ ಎಲ್ಲನೂ ಹಾಗಾಗಿ ಕೊಡ್ತಾ ಇದ್ದಾರೆ. ಜ್ಞಾನ ಅನ್ನೋದನ್ನ ಹಂಚುತ್ತಾ ಇದ್ದಾರೆ. ಹಾಗೆ ಎಷ್ಟು ಮಾಸ್ಟರ್ಸ್ ಇದಕ್ಕೆ ಅಣು ಮಾಡ್ಕೊಳ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಇದನ್ನ ಮಾಡ್ತಾ ಇದ್ದಾರೆ. ಧ್ಯಾನ ಜಗತ್ತಾಗ್ಲಿ, ಶಾಕಾಹಾರ ಜಗತ್ತಾಗ್ಲಿ, ಆಮೇಲೆ ಪಿರಮಿಡ್ಗಳ ಬಗ್ಗೆ ಆಗ್ಲಿ, ಆಮೇಲೆ ಹುಣ್ಣಿಮೆ ಧ್ಯಾನ ಆಗ್ಲಿ, ಪ್ರತಿ ಒಂದರಲ್ಲೂ ನಮ್ಮನ್ನ ನಾವು ಪಳಗಿಸ್ಕೊಳ್ಳೋದಕ್ಕೆ, ಆಮೇಲೆ ನಮ್ಮ ಅಂತಃಶಕ್ತಿಯನ್ನ ನಾವು ಜಾಸ್ತಿ ಮಾಡ್ಕೊಳ್ಳೋದಿಕ್ಕೆ, ಮತ್ತೆ ನಮ್ಮಲ್ಲಿರುವ ಕಸ ಎಲ್ಲನೂ ಹೋಗೋದಿಕ್ಕೆ, ನಾವು ಮನಸ್ಸಿನಲ್ಲಿ ಸಿಕ್ಕಾಕೊಳ್ದೆ, ನಾವು ಭಾವನೆಗಳಲ್ಲಿ ಸಿಕ್ಕಾಕೊಳ್ದೆ, ಹೇಗೆ ನಮ್ಮ ಯೂನಿವರ್ಸಲ್ ಎನರ್ಜಿ ಅನ್ನೋದು ನಮ್ಮ ದೇಹದಲ್ಲಿ ಹೇಗೆ ಪ್ರವಾಹ ಆಗಿ ಅದು ನಮ್ಗೆ ಎಷ್ಟು ಚೆನ್ನಾಗಿ ಅದು ನಮ್ಮನ್ನ ಪರಿವರ್ತನೆ ಮಾಡೋದಕ್ಕೆ ದಾರಿ ದೀಪ ಆಗಿದೆ ಅಂತ ಹೇಳ್ಬಿಟ್ಟು ಸರಳವಾಗಿ, ತುಂಬಾ ಸರಳವಾಗಿ ಹೇಳ್ಕೊಡ್ತಾ ಇದ್ದಾರೆ. ಹೇಳ್ಕೊಡ್ತಾ ಇರೋದ್ರಿಂದ ಎಷ್ಟು ಜನ ಮಾಸ್ಟರ್ಸು ಬಂದು ಅವರ ಅನಿಸಿಕೆಗಳು, ಅನುಭವಗಳನ್ನ ಹೇಳ್ತಾ ಇರೋದನ್ನ ಕೇಳಿಸ್ಕೊಳ್ಳೋದಿಕ್ಕೆ ಧನ್ಯರು. ಥಿಯೋಸಫಿಕಲ್ ಸೊಸೈಟಿ ಬುಕ್ಸೇ ಆಗ್ಲಿ, ಅದೆಲ್ಲ ಅವರು ES ಅಂತ ಹೇಳ್ಬಿಟ್ಟು ಅದು ನಿಗೂಢವಾಗಿರ್ತಾ ಇದ್ರು. ನಮ್ ತಾತ ಬಂದ್ಬಿಟ್ಟು ಥಿಯೋಸಫಿಕಲ್ ಸೊಸೈಟಿ, ನಮ್ಮಮ್ಮ, ನಮ್ಮ ಚಿಕ್ಕಮ್ಮ ಅವರೆಲ್ಲನೂ ಥಿಯೋಸಫಿಕಲ್ ಸೊಸೈಟಿ ಮೆಂಬರ್ಸು. ಆವಾಗಿಂದನೂ ಆ ಕನೆಕ್ಷನ್ ನನ್ಗೆ ಅರ್ಥ ಆಗತ್ತೆ. ಆಮೇಲೆ ಚಿಕ್ಕ ಮಕ್ಕಳಿದ್ದಾಗಿಂದನೂ ಗೀತಾ ಜ್ಞಾನ ಯಜ್ಞ ಆಗ್ತಾ ಇತ್ತು ನಮ್ಮೂರಲ್ಲಿ, ಚಿನ್ಮಯಾನಂದ ಮಿಷನ್ ನಲ್ಲಿ. ಸೊ ಅಲ್ಲೂ ಕೇಳಿಸ್ಕೊಳ್ತಾ ಇರೋದು, ಆ ಬೀಜ ಅನ್ನೋದು ಹೇಗೆ ಅದು ಚಿಕ್ಕವರಿದ್ದಾಗಿಂದಾನು ಆ ಬೀಜ ಇದ್ರೆ ಅದು ಮೊಳಕೆ ಹೇಗೆ ಅದು ಬರುತ್ತೆ ಅನ್ನೋದು ನಾನು ಕಂಡ್ಕೊಂಡೆ. ಯಾಕೆ ಅಂತ ಹೇಳಿದ್ರೆ ಇಂಥ ಕಷ್ಟ ಬಂದಾಗ್ಲೂ ಕೂಡ ನಾವು ಅದನ್ನ ಫೇಸ್ ಮಾಡೋ ಅಂತ ಶಕ್ತಿ ನಮ್ಮಲ್ಲಿ ಬರೋದಕ್ಕೆ ಸಾಧ್ಯ ಆ ಗುರು ಶಕ್ತಿ, ಆ ಗುರು ಪರಂಪರೆಯಿಂದ ಮಾತ್ರ ಸಾಧ್ಯ ಅನ್ನೋದು ನನಗೆ ಅರ್ಥ ಆಯ್ತು. ಮತ್ತೆ ನಮ್ಮ ತಂದೆಯವರು ಕೂಡ, ನಾನು ಸೆಕೆಂಡ್ PUC ಇದ್ದಾಗ ನಾನು ನಮ್ಮ ತಂದೆಯವ್ರನ್ನ ಕಳೆದುಕೊಂಡೆ. ಅವ್ರ ದೇಹ, ಅವರ ಮರಣ ಆಯ್ತು. ಬಟ್
ಪ್ರತಿಯೊಂದು ನಾನು ಸೆಕೆಂಡ್ PUC ಓದ್ತಾ ಇದ್ದೆ ಅವಾಗ. ಆದ್ರೆ ನನಗೆ ಇವಾಗ ಅನ್ಸುತ್ತೆ ಹಿಂಗೆ ಅವ್ರನ್ನ ಕರ್ಕೊಂಡು ಹೋದ್ರು ನಾನು ಈ ಕಡೆ ಇಂಗ್ಲಿಷ್ ಎಕ್ಸಾಮ್ ಬರೆಯೋದಕ್ಕೆ ಹೋದೆ. ಆದ್ರೆ ನನ್ನ ಜೀವನದಲ್ಲಿ ನಾನು ಅನ್ಕೊಳ್ತೀನಿ ಪ್ರತಿ ಒಂದು ಕೂಡ ನಂದು ಟ್ರಾನ್ಸಿಷನಲ್ ಸೋಲ್ ಏನು, ಈ ಜನ್ಮದಲ್ಲಿ ನಾನು ಅದನ್ನ ತಿಳ್ಕೊಳ್ಳೋದಿಕ್ಕೆ ನಾನು ಹುಟ್ಟಿದೀನೇನೋ, ನಾವು ಎನ್ಲೈಟನ್ ಮಾಸ್ಟರ್ಸ್ ಆಗೋದಿಕ್ಕೆ, ಒಂದು ದಾರಿ ದೀಪ ಆಗೋದಿಕ್ಕೆ ಇದೆಲ್ಲನೂ ಆಗ್ತಾ ಇದೆ ಅನ್ನೋದು ನನ್ಗೆ ತುಂಬಾ PSSM ಅವರು ತುಂಬಾ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಪ್ರತಿ ಒಂದು ಮಾಸ್ಟರ್ ಅವರ ಜ್ಞಾನ ಎಷ್ಟೊಂದು ಇದೆ ಅಂತ ಹೇಳಿದ್ರೆ, ನಾವು ಧ್ಯಾನ ಅವ್ರು ಹೇಳೋದನ್ನ ನಾವು ಅಳವಡಿಸ್ಕೊಂಡ್ರೆ ನಿಜವಾಗ್ಲೂ ನಾವು ಪರಿಪೂರ್ಣರಾಗಿ ಆಗುವುದಕ್ಕೆ ತುಂಬಾ ಹೆಲ್ಪ್ ಆಗತ್ತೆ ಅಂತ, ನಾನು ಸಹಾಯ ಆಗ್ತಾ ಇದೆ, ಆ ಪರಿವರ್ತನೆನ ನಾವು ಕಾಣ್ಕೊಳ್ತಾ ಇದ್ದೀವಿ ಅನ್ನೋದನ್ನು ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಮತ್ತೆ ನಾನು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಪ್ರತಿದಿನ ನಾನು ನಮ್ಮ ನೇಬರ್ ಒಬ್ಬರು ಸಿಕ್ಕಿದ್ದಾರೆ, ಅವ್ರ ಜೊತೆ ನಾನು ಬುಕ್ ರೀಡಿಂಗ್ ಮಾಡ್ತಾ ಇದ್ದೀನಿ. 1 ಗಂಟೆ ಹೊತ್ತು ಬುಕ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಮತ್ತೆ ನಿನ್ನೆ ನಾನು ನನ್ನ ಭಾಗಿತ್ತಿ ಮಗಳಿಗೆ ಫೋನ್ ಮಾಡಿದೆ, ಎಷ್ಟೊಂದು ವಿಷಯ ನನ್ನಲ್ಲಿ ಇದೆ ಅಂತ ಅನ್ನಿಸ್ತಾ ಇದೆ, ಭಗವದ್ಗೀತೆ ಎಲ್ಲಾನು ಹೇಳ್ಬೇಕು ಅಂತ ಅನ್ನಿಸ್ತಾ ಇದೆ, ಅರ್ಥ ಹೇಳ್ಬೇಕು ಅಂತ ಅನ್ನಿಸ್ತಾ ಇದೆ ಅಂದ್ರೆ ಅವಳಿಗೆ ಹೇಳಿದ್ಲು, ಆಂಟಿ ಸೋಮವಾರದಿಂದ ಶುರು ಮಾಡೋಣ ಆಂಟಿ, ನೀವು ಕ್ಲಾಸ್ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಅದನ್ನ ಜಾಯಿನ್ ಆಗ್ತೀನಿ ಅಂತ ಹೇಳಿದ್ರು. ಸೊ ಇದೆಲ್ಲ ಅನ್ಕೊಂಡ್ರೆ ನೋಡ್ತಾ ಇದ್ರೆ ಒಂದು ತುಂಬಾ ಸಂತೋಷ ಆಗತ್ತೆ. ಬಟ್ ಇದು ಸುಮ್ಮನೆ ಒಂದು ಅಣು ಅಷ್ಟೇ, ನನ್ನಿಂದ ಏನೂ ಆಗಿಲ್ಲ. ಎಷ್ಟೊಂದು ಜನ ಎಷ್ಟೊಂದು ಸಾಧನೆ ಮಾಡಿದ್ದಾವೆ. ಆ ಟ್ರ್ಯಾಕ್ ಅಲ್ಲೂ ನಾವಿಲ್ಲ, ಆ ಕಡೆ ತಿರುಗೂ ಇಲ್ಲ. ಆದ್ರೆ ದೇವರ ಕರುಣೆ, ಗುರುಗಳ ಕರುಣೆ ಮಾತ್ರ ನನ್ನ ಮೇಲೆ ತುಂಬಾ ಕೊಟ್ಟಿದ್ದಾನೆ. ಈ ಪ್ರಕೃತಿ ನಂಗೆ ತುಂಬಾ ಕೊಟ್ಟಿದೆ ಅಂತ ಹೇಳೋದಿಕ್ಕೆ ತುಂಬಾ ಖುಷಿ ಆಗುತ್ತೆ. ತುಂಬಾ ಧನ್ಯವಾದಗಳು. ಈ ಅವಕಾಶ ಮಾಡಿಕೊಟ್ಟಿರೋದಕ್ಕೂ ನಾನು ಧನ್ಯವಾದ. ಯೂನಿವರ್ಸಲ್ ಎನರ್ಜಿಗೂ ನಾನು ತುಂಬಾ ಧನ್ಯವಾದಗಳು ಕೊಡ್ತೀನಿ. ಪ್ರತಿಯೊಬ್ಬರಿಗೂ ನಾನು ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಷ್ಟು ಅದ್ಭುತವಾಗಿ ಹೇಳಿದ್ರಿ ಮೇಡಮ್. ನಿಮ್ಮ ಅನುಭವನ ಕೇಳ್ತಾ ಇರ್ಬೇಕಾದ್ರೆ ನಾನೇ ಮರಿತಾ ಇದ್ದೆ, ಹೌದು ಹಿಂಗೆಲ್ಲ ಆಗುತ್ತೆ, ಎಷ್ಟೆಲ್ಲ ಸಾಧನೆಗಳನ್ನ ಮಾಡಿದ್ದಾರೆ ಅಂತ. ನಿಮ್ ಏಜ್ ಮೇಡಮ್, ಈ ವಯಸ್ಸಿನಲ್ಲಿ ಎಷ್ಟೆಲ್ಲಾ ಸಾಧನೆ ಮಾಡಿದ್ದೀರಾ. ಒಂದ್ ಮಾತು ಹೇಳಿದ್ರಿ ಮೇಡಮ್, ಗುರು ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ರಿ. ಸೊ ಅದಕ್ಕೊಂದ್ ನೆನಪಾಯ್ತು, ಗುರುವಿನ ಗುಲಾಮರಾಗುವ ತನಕ ದೊರೆಯದನ್ನ ಮುಕುತಿ ಅಂತ ಹೇಳ್ತಾರೆ. ಸೊ ನಮ್ಮ ಧ್ಯಾನದಲ್ಲಿ ನಮ್ ಮೇನ್ ಗುರು ಅಂದ್ರೆ ಪತ್ರಿಜಿ ಗುರುಗಳು ಹೇಳಿದ್ರು, ಶ್ವಾಸ ನಮ್ಮ ಗುರು ಅಂತ ಹೇಳಿದ್ರು. ಆ ಒಂದು ಶ್ವಾಸನ ನಾವು ಗುಲಾಮರಾದ್ರೆ, ಆ ಶ್ವಾಸಕ್ಕೆ ನಾವು ಯೋಚನೆಗಳನ್ನೆಲ್ಲ ಬಿಟ್ಟು ಶ್ವಾಸ ನೋಡೋಕೆ ಸ್ಟಾರ್ಟ್ ಮಾಡ್ಬಿಟ್ರೆ ನಮ್ಗೆ ಏನ್ ಬೇಕೋ ಎಲ್ಲ ಕೊಡುತ್ತೆ ಮಾಸ್ಟರ್ಸ್ ಅದು. ಅಲ್ಲ ಮೇಡಮ್, ನೀವ್ ಕೇಳಿದ ತಕ್ಷಣ ನೆನೆಸ್ತು, ಹೌದು ಎಲ್ಲಾ ಸಿಗುತ್ತೆ ನಮ್ಗೆ ಅದರಿಂದ ಅಂತ ಅನಿಸ್ತು ಮೇಡಮ್. ಆಚೆ ಕಡೆ ಗುರುಗಳು ಇದ್ದಾರೆ ಅಂತ ನಾವು ನೋಡ್ತಾ ಇರ್ತೀವಿ, ಆದರೆ ಇಲ್ಲಿ ನಮ್ಮ ಶ್ವಾಸವೇ ಗುರು ಅಂತ ಹೇಳ್ಕೊಟ್ಟಿರೋದ್ರಿಂದ, ಆ ಗುರು ಮುಖಾಂತರ ನಾವು ಒಳಗಡೆ ಹೋಗ್ತಾ ಇರೋದ್ರಿಂದ ಪ್ರತಿ ಒಂದು ಕಾರ್ಯನೂ ಅಷ್ಟು ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ಬೋದು. ನಾನು ಆಕ್ಚುಲ್ ಆಗಿ ನನ್ನ ಥಾಟ್ಸ್ ಅಲ್ಲಿ ಈ ಪಾಯಿಂಟ್ ಇತ್ತು, ನಮ್ಮ ಶ್ವಾಸವೇ ಗುರು ಅಂತ. ಅದನ್ನ ಮಿಸ್ ಮಾಡಿದ್ದೆ, ನೀವು ಅದನ್ನ ಹೇಳಿದ್ವಿ, ತುಂಬಾ ಸಂತೋಷ ಆಯ್ತು. ಹೌದು, ಕನೆಕ್ಟ್ ಆದ್ವಿ. ಇದು ಮೇಡಮ್ ತುಂಬಾ ಖುಷಿ ಆಯ್ತು ಮೇಡಮ್ ನಿಮ್ಮ ಅನುಭವಗಳನ್ನ ಕೇಳಿ. ಓಕೆ ಮೇಡಮ್, ಎಕ್ಸ್ಪೀರಿಯನ್ಸ್ ಶೇರಿಂಗ್ ಮಾಡ್ಕೊಳ್ಳೋಣ ಈಗ. ಸೊ ಓಕೆ ಮಾಸ್ಟರ್ಸ್, ಸೊ ಯಾರೆಲ್ಲ ಮಾತಾಡ್ತೀರಾ ಹ್ಯಾಂಡ್ ರೈಸ್ ಮಾಡಿ. ಓಕೆ, ಲಕ್ಷ್ಮಿ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್, ಆಪ್ಷನ್ ಬರ್ತಾ ಇದೆ ನೋಡಿ. ಎಸ್ ಮೇಡಮ್, ಎಸ್ ಮೇಡಮ್. ಥ್ಯಾಂಕ್ ಯು ಚೈತ್ರ ಮೇಡಮ್, ಥ್ಯಾಂಕ್ ಯು ಶೈಲಜಾ ಮೇಡಮ್, ಥ್ಯಾಂಕ್ ಯು. ನಿಜವಾಗಿ ನಿಮ್ಮನ್ನ ಹೆಂಗ್ ಕನೆಕ್ಟ್ ಮಾಡಿದ್ರು ಸೋಲ್ ಲೆವೆಲ್ ಅಲ್ಲಿ ಅಂದ್ರೆ, ನನ್ಗೆ ಇದೊಂದ್ ಜವಾಬ್ದಾರಿ ಕೊಟ್ರು ಉಮೇಶ್ ಸರ್, ಮಾಡೋಣ ಸೇರಿ, ನೀವು ಯಾರು ಇದ್ರೆ ಹೇಳಿ. ಬಹಳಷ್ಟು ಜನ ಬಂದ್ರು, ಬಟ್ ಎಲ್ರು ನಾವು 1 ವಾರ ಫಿಟ್ ಮಾಡ್ಬೇಕಲ್ಲ, 6 ದಿನಕ್ಕೆ ಫಿಟ್ ಮಾಡ್ಬೇಕು. ಸಂಡೇ ನಾವು ಇದನ್ನಿಲ್ಲ, ಶೇರಿಂಗ್ ಇಲ್ಲ, ಬರೀ ಎಂಜಾಯ್ಮೆಂಟ್ ಮಾಡ್ತೀವಿ, ಅದ್ ಬೇರೆ ತರ ಹಾಡು ಹೇಳೋದು ಹಂಗಿರುತ್ತೆ. ಸೊ 6 ಡೇಸ್ಗೆ ನಾನು ಪರ್ಫೆಕ್ಟ್ ಆಗಿ ಸೆಟ್ ಮಾಡಕ್ಕೆ ಒಂದ್ ಧ್ಯಾನ ಮಾಡಿ ಕೂತಾಗ
ಪತ್ರಿಜಿ ಸಾರೇ ಡೈರೆಕ್ಟ್ ಆಗಿ 3 ಹೆಸರುಗಳನ್ನ ಹೇಳಿದ್ರು. ಸಂಗಮ ಮೇಡಮು, ದೀಪಾ ಮೇಡಮು, ಶೈಲಜಾ ಮೇಡಮ್ ಅಂತ. ಅದು ಯಾವತ್ ಕೊಡ್ಬೇಕು ಡೇ ಕೂಡ ನನಗೆ ಹೇಳಿದ್ರು. ಅವ್ರ ಬಾಯಿಂದ ಡೈರೆಕ್ಟ್ ಆಗಿ ನನ್ ಧ್ಯಾನದಲ್ಲಿ ಬಂದಂತ ಹೆಸರು ನಿಮ್ದು ಆಯ್ತಾ. ಅದು ನಿನ್ನೆ ಮೊನ್ನೆ ಕೊಡಕ್ಕಾಗ್ಲಿಲ್ಲ, ಸ್ವಲ್ಪ ಬಿಸಿ ಶೆಡ್ಯೂಲ್ ಇತ್ತು. ಜೊತೆಗೆ ಇವತ್ತು ಅಲ್ಲಿಗೆ ಹೋಗೋ ಒಂದು ಪ್ರೋಗ್ರಾಮ್ ಹಾಕೊಂಡ್ವಿ. ಗುರು ಕಿರಣ್ ಅವರೆಲ್ಲ ಬರ್ತೀನಿ ಅಂದ್ರು. ತುಂಬಾ ಜನ ಮಾಸ್ಟರ್ಸ್ ಕನೆಕ್ಟ್ ಆಗಿ ನಾವು ಅಯ್ಯಪ್ಪ ಪಿಂಡಿ ಸರ್ಗ್ ಹೋಗುವಾಗ ಹೋಗ್ಬೇಕಾಗ್ ಬಂದಿದ್ದು. ಸೊ ಇವತ್ ಬೆಳಗ್ಗೆ ನಾನ್ ಫಸ್ಟ್ ಮಂಡೇ ಅನ್ಕೊಂಡಿದ್ದೆ. ಆಮೇಲೆ ತಕ್ಷಣ ಅಯ್ಯಪ್ಪ ಪಿಂಡಿ ಸರ್ ಕ್ಲಾಸ್ ಅಲ್ಲೇ ಅವ್ರಿಗೆ ಹೇಳಿದ್, ನಾವು ಇನ್ಫಾರ್ಮ್ ಮಾಡಿದ್ದು, ತಕ್ಷಣನೇ ಒಪ್ಕೊಂಡ್ರು. ಹೆಂಗಿದೆ ನೋಡಿ ಸೋಲ್ ಕನೆಕ್ಷನ್ಸ್, ಯಾವ ತರ ಅವ್ರು ಅನ್ಕೊಂತಾ ಇದ್ರು. ಯಾಕೆ ಹೇಳಲ್ಲ, ನಾನೇನ್ ಅನ್ಕೊಂಡೆ ಅವ್ರಿಗೆ ಲಿಂಕ್ ಸಿಕ್ಕಿರ್ಬೋದು, ಯಾಕೆ ಶೈಲಜಾ ಮೇಡಮ್ ಜಾಯಿನ್ ಆಗ್ತಿಲ್ಲ, ನಾನ್ ಲಿಂಕ್ ಕೊಟ್ಟಿಲ್ಲ, ಬಟ್ ಅವ್ರಿಗೆ ಆಗಿರ್ಬೋದು ಅಂತ ನಾನ್ ಅನ್ಕೊಂಡಿದ್ದು. ಅದು ಇದಾಯ್ತು, ಸಾರಿ. ಆಮೇಲೆ ಲಿಂಕ್ ಕಳಿಸ್ದೆ ನೋಡಿ. ಅಯ್ಯ ಅವ್ರು ಬಿಡಲ್ಲ, ನಾನ್ ಮರ್ತು ಹೋದ್ರುನು ಪತ್ರಿಜಿ ಸರ್ ಹೆಂಗ್ ಬಿಡ್ತಾರೆ ಅಲ್ವಾ? ಖಂಡಿತ ಖಂಡಿತ ಅವ್ರ ಹೆಂಗ್ ಕನೆಕ್ಟ್ ಮಾಡಿ ಹಾಕ್ಸಿದ್ರು ನೋಡಿ. ತುಂಬಾ ಖುಷಿ ಆಯ್ತಮ್ಮ. ಅಷ್ಟು ಈಸಿ ಅಲ್ಲ. ಒಂದು ಸಮಸ್ಯೆ ಆದ ಹೆಲ್ತ್ ಇಶ್ಯೂಸ್ ಯಾವ ರೀತಿನಲ್ಲಿ ಬರುತ್ತೋ, ಅಥವಾ ಕರ್ಮ ಅನ್ನೋದು ಹೆಲ್ತ್ ಇಶ್ಯೂಸ್ ಆಗಿ ಬರುತ್ತೋ ಗೊತ್ತಿಲ್ಲ ನಮ್ಗೆ. ಅದು ಅಷ್ಟು ಈಸಿ ಅಲ್ಲ. ನಾವ್ ಇಲ್ಲಿ 1 ಸೆಕೆಂಡ್ 30 ನಿಮಿಷದಲ್ಲಿ ಏನೋ ಒಂದ್ ಸ್ವಲ್ಪ ಸೇರಿಸಿ ಹೇಳ್ತೀವಿ. ಬಟ್ ಅದನ್ನ ನಾವು ಜಯಿಸ್ತೀವಲ್ಲ, ಸಫರ್ ಮಾಡ್ತಾ ಇರ್ತೀವಲ್ಲ, ಆ ಪೀರಿಯಡ್ ತುಂಬಾ ಕ್ರೂಷಿಯಲ್ ಇರುತ್ತೆ. ಅವಾಗ ನಿಜವಾಗಿ ನಮ್ಮ ಮನಸ್ಸಿನ ಬೆಂಬಲಕ್ಕೆ ನಿಲ್ಲುವಂಥದ್ದು ಈ ಗುರುಗಳ ಸಮೂಹ ಆಗ್ಬೋದು, ಅಥವಾ ನಾವು ನಂಬಿಕೆ ಇಟ್ಟಿದ್ವಲ್ಲ ಇಷ್ಟು ದಿನ ಕರ್ಮ ಮಾರ್ಗ, ಭಕ್ತಿ ಮಾರ್ಗ, ಅದೆಲ್ಲವೂ ನಮಗ್ ಸಹಾಯ ಮಾಡತ್ತೆ. ಅದ್ ಮುಗಿದ ನಂತರ, ಭಕ್ತಿ ಮಾರ್ಗ ಮುಗಿದ ನಂತರ ಧ್ಯಾನ ಮಾರ್ಗಕ್ಕೆ ದಾರಿ ಮಾಡ್ಕೊಡುತ್ತೆ. ಅದಕ್ ಬರಕ್ಕೋಸ್ಕರ ನಮ್ಗೆ ಆ ಯೂನಿವರ್ಸಲ್ ಈ ತರ ಒಂದೊಂದು ಟೆಸ್ಟ್ಗಳು, ಎಕ್ಸಾಮ್ ಕೊಡತ್ ನಮ್ ಲೈಫ್ ಅಲ್ಲಿ. ನಾವು ಧ್ಯಾನ ಮಾರ್ಗಕ್ಕೆ ಬರ್ತೀವ, ಹಿಂದೆ ಹೋಗ್ತೀವ, ಎಷ್ಟ್ ಜನ್ಮದಲ್ಲಿಂದ ವಾಪಸ್ ಹೋಗಿದೀವಿ ಅನ್ನೋದು ಟೆಸ್ಟ್ ಮಾಡಕ್ಕೆ ನಮ್ಗೆ ಈ ತರ ಕ್ರಿಯೇಟ್ ಮಾಡ್ತಾರೆ ನಮ್ ಲೈಫ್ ಅಲ್ಲಿ ಅಂತ ನನ್ನ ಅಭಿಪ್ರಾಯ. ಅದು ಸತ್ಯ. ಎಷ್ಟು ಜನದ್ ಕೇಳಿ, ಏನೋ ಒಂದು ಮಕ್ಕಳದು ಸರಿಗಿಲ್ಲ, ಇಲ್ಲ ನಮ್ಗೆ ಹೆಲ್ತ್ ಇಶ್ಯೂಸ್ ಅಂತಾನೆ ನಾವೆಲ್ಲ ಬಂದಿದ್ವಿ ಫಸ್ಟ್. ಬಟ್ ಆತರ ಯಾಕೆ ಕನೆಕ್ಟ್ ಮಾಡ್ತಾರೆ ಅಂದ್ರೆ, ನಮ್ಮನ್ನ ಅವರು ಪರೀಕ್ಷೆ ಮಾಡಕ್ಕೆ. ಇವಳು ನಿಲ್ತಾರ, ಧ್ಯಾನದಲ್ಲಿ ನಿಲ್ತಾರ, ನಿಜವಾದ ಧ್ಯಾನ ಇವ್ರಿಗೆ ಅವಶ್ಯಕತೆ ಇದೆಯಾ, ಬರೀ ವ್ಯಾಮೋಹದಲ್ಲಿ ಬೀಳ್ತಾ ಇದಾರ ಅನ್ನೋ ಚೆಕ್ಕಿಂಗ್ಗೆ ಇವೆಲ್ಲ ಬರುತ್ತೆ. ಬಟ್ ಅದನ್ನ ಓವರ್ಕಮ್ ಮಾಡೋಕ್ಕೂನು ಅವರೇ ನಮಗೆ ದಾರಿನೂ ಮಾಡ್ಕೊಡ್ತಾರೆ. ಅವ್ರ ಕೈ ಹಿಡಿದ್ ಬಿಡ್ಬೇಕು ಅಷ್ಟೇ. ನಾನೇನ್ ಹೇಳ್ತೀನಿ ಗೊತ್ತಾ, ನಾನ್ ಕೈ ಹಿಡ್ಕೊಂಡ್ರೆ ಅಪ್ಪ ಯಾವಾಗಾರು ಬಿಟ್ಬಿಡ್ತೀನಿ. ನಂದು ಮನ್ಸು ಹೆಂಗೆಂಗೋ ಚಂಚಲ, ನೀನ್ ನನ್ ಕೈ ಹಿಡ್ಕೋಪ್ಪ, ಅವಾಗ ಯಾವತ್ತೂ ಬಿಡಲ್ಲ ನೀನು ಅಂತ ಧ್ಯಾನ ಕೂರಕ್ ಮುಂಚೆ ಒಂದು ಹೇಳ್ಬಿಟ್ಟು ಪತ್ರಿಜಿ ಅಪ್ಪಂಗೆ ಕೂರೋದು. ಅದು ನಂಗೆ ತುಂಬಾ ಖುಷಿ ಆಯ್ತು. ಇವತ್ತು ಅಲ್ಲೂ ತುಂಬಾ ಎನರ್ಜಿ ಇತ್ತು, ಹೊಸದನ್ನ ನಾವೆಲ್ಲ ನೋಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ಸ್ ಎ ಲಾಟ್. ಬರ್ತಾ ಇರಿ ಅವಾಗ. ನೀವಿನ್ನೂ ಏನು ಪೂರ್ತಿ ಹೇಳಿಲ್ಲ ಗೊತ್ತು, ಬೆಳಗ್ಗೆ ಅಲ್ಲಿ ಹೋಗ್ ಬಂದಿದ್ದೀರಾ. ಆ ಟ್ರಾನ್ಸ್ ಒಂಥರ ಇರುತ್ತೆ ನಮ್ಗೆ ಆ ಧ್ಯಾನದಲ್ಲಿ, ಒಂದ್ ಸ್ವಲ್ಪ ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಒಂದೇ ಒಂದು ಹೇಳಿ, ಅವರು ಅಷ್ಟು ಸಮಸ್ಯೆ ವಿಷನ್ ಹೋದಾಗ್ಲೂನು ಇಷ್ಟ ಎಕ್ಸಾಮ್ಸ್ ಬರ್ದು ರ್ಯಾಂಕ್ ಬಂದು ಇವಾಗ ಶಿ ಇಸ್ ವರ್ಕಿಂಗ್ ಅಂತ ಹೇಳಿದ್ರಲ್ಲ, ಹೌ ಇಟ್ ಪಾಸಿಬಲ್? ಅದಕ್ಕೆ ನೀವ್ ಏನೇನ್ ತಯಾರಿ ಮಾಡಿದ್ರೆ ಒಂದೇ ಒಂಚೂರು ಹೇಳಿದ್ರೆ ಬೇರೆ ಯಾರಿಗಾರು ಅವಶ್ಯಕತೆ ಇದ್ದವ್ರಿಗೆ ಗೊತ್ತಾಗ್ಬೋದು. ಆಕ್ಚುಲ್ ಆಗಿ ನಮಗೆ ಆ ತರ ಆದಾಗ ಬ್ಲೈಂಡ್ ಅಂದ್ರೆ ಏನು ಅಂತಾನು ಗೊತ್ತಿರ್ಲಿಲ್ಲ. ಹೇಗೆ ಅಂದ್ರೆ ಸಾಮಾನ್ಯವಾಗಿ ನಾವ್ ಇರೋದ್ರಿಂದ ನಮ್ಗೆ ಏನೂ ಗೊತ್ತಿಲ್ಲ. ಒಂದು ಮಾತ್ರ ಹೇಳ್ದೆ, ಅಲ್ಲಿ ಸ್ಕೂಲಲ್ಲಿ ಹೋಗಿ ಶ್ರೀರಾಮ ವಿದ್ಯಾಲಯ ಅಲ್ಲಿ ಅವಳು ಓದ್ತಾ ಇದ್ಲು. ಅವಾಗ ಹೋಗಿ ಅಲ್ಲಿ ಕೇಳ್ದೆ, ಈ ತರ ಇದೆಯಲ್ಲ ICSE ಮತ್ತೆ ನೆಕ್ಸ್ಟ್ ಅವಳು ಕೂತ್ಕೋಬೇಕಲ್ಲ ಅಂತ ಕೇಳ್ದೆ. ಅವಾಗ ಅವ್ರು ಹೇಳಿದ್ರು, ಏನು ಮಾಡಕ್ ಆಗೋದಿಲ್ಲ, ಸ್ಕೂಲ್ಗೆ ಬರ್ಬೇಕು. ಬಿಕಾಸ್ ಅವಳಿಗೆ ತುಂಬಾ ಅವಾಗ ಪ್ರಾಬ್ಲಮ್ ಇತ್ತು, ಎದ್ದೇಳಕ್ಕೂ ಆಗ್ತಿಲ್ಲ, ಕೂತ್ಕೊಳ್ಳಕ್ಕೂ ಆಗ್ತಿಲ್ಲ, ಆ ಸಿಚುವೇಶನ್ ಅಲ್ಲಿ ಇದ್ಲು ಅವಳು. ಸೊ ಅವರು ಆ ತರ ಸ್ಕೂಲ್ಗೆ ಬರ್ಬೇಕು ಅಂತ ಹೇಳಿದಾಗ ಏನ್ ಮಾಡೋದು ಅಂತ ಅರ್ಥ ಆಗ್ಲಿಲ್ಲ.
ಆವಾಗ ಆಗಸ್ಟ್ ಅಲ್ಲಿ ಸ್ವಲ್ಪ ನಿಂತ್ಕೊಳ್ಳೋ ಹಂಗಾದ್ಲು, ನಡೆಯೋ ಹಂಗಾದ್ಲು, ಬಟ್ ಕಣ್ಣು ಕಾಣ್ತಿರ್ಲಿಲ್ಲ. ಬಟ್ ಅವಳೆ ಹೇಳ್ತಾ ಇದ್ಲು, ಮಮ್ಮಿ, ಇಫ್ ಐ ಓಪನ್ ಮೈ ಐಸ್ ಇಟ್ ಇಸ್ ಡಾರ್ಕ್, ಬಟ್ ವೆನ್ ಐ ಕ್ಲೋಸ್ ಮೈ ಐಸ್ ಐ ಸಿ ಲೈಟ್ ಮೋರ್ ದ್ಯಾನ್ ಸನ್ಲೈಟ್. ಆ ತರ ಹೇಳೋಳು. ಅವಳಲ್ಲಿ ಆ ಶಕ್ತಿ ಇತ್ತು, ಅದು ನಡೆಸ್ಕೊಂಡು ಹೋಯ್ತು. ಆದ್ರೆ ಅದಕ್ಕೆ ಗುರುಗಳಿಗೆ ಬೆಂಬಲ. ಪ್ರತಿ ದಿನ ಅವಳು ಗುರುಗಳನ್ನ ಕನೆಕ್ಟ್ ಮಾಡ್ತಾ ಇದ್ಲು, ಗುರುಮಾತಾ ಅಮ್ಮನ ಕನೆಕ್ಟ್ ಮಾಡ್ತಾ ಇದ್ಲು. ಪ್ರತಿ ದಿನ ಅವಳಿಗೆ ಮಾರ್ಗದರ್ಶನ ಕೊಡ್ತಾ ಇದ್ರು. ಪ್ರತಿ ದಿನ ಧ್ಯಾನದಲ್ಲಿ ಅವಳು ಕನೆಕ್ಟ್ ಆಗ್ತಾ ಇದ್ಲು. ಅವರು ಒಂದೇ ಮಾತು ಹೇಳ್ತಾ ಇದ್ರು, ಶಿ ಈಸ್ ಎ ಗುಡ್ ಸೋಲ್, ಶಿ ಈಸ್ ಎ ಗುಡ್ ಸೋಲ್, ಶಿ ಕುಡ್ ಟೇಕ್ ಇಟ್. ಆಮೇಲೆ ಇನ್ನೊಂದೇ ಹೇಳಿದ್ರು, ಅವಳು ಬೆಳೀತಾ ಇರೋ ಜೊತೆಯಲ್ಲಿ ಪ್ಯಾರಲಲ್ ಆಗಿ ನೀನು ಬೆಳೀತಾ ಇದೀಯಾ ಅನ್ನೋದು ಹೇಳಿದ್ರು. ಆಮೇಲೆ ನಾವು SSLC ಅಲ್ಲಿ ಆಮೇಲೆ ಶಿಫ್ಟ್ ಮಾಡ್ಕೊಂಡ್ವಿ. ಫ್ರಮ್ ICIC SSLC ಗೆ ತೆಗೆದುಕೊಂಡೆ. ಸೊ ನನ್ ತಂಗಿ ಹೇಳಿದ್ಲು, ಅಕ್ಕ ನೀನೇನು ಇವಳನ್ನ ಹೀಗೆ ಇಟ್ಕೊಂಡ್ಬಿಡ್ತೀಯಾ, ಅವಳನ್ನ ಓದ್ಸೋದೇನಾದ್ರು ಇದೆಯಾ ಇಲ್ವಾ ಅಂತ ಹೇಳಿದ್ರು. ಇಲ್ಲ, ಹೇಗ್ ಮಾಡೋದು ಅಂತ ಹೇಳಿದಾಗ SSLCಗೋಸ್ಕರ AEO ಆಫೀಸ್ಗಳಿಗೆ ಹೋಗ್ಬಿಟ್ಟು, DPI ಆಫೀಸ್ಗೆ ಹೋಗ್ಬಿಟ್ಟು ಅವ್ರ ಹತ್ರ ಪರ್ಮಿಷನ್ ಕೇಳ್ಬಿಟ್ಟು, ಆವಾಗ ಅವರು ಹೇಳಿದ್ರು, ಯಾಕಮ್ಮ ಬೇಜಾರ್ ಮಾಡ್ಕೊತಿದ್ದೀಯಾ, ಯಾಕಮ್ಮ ಅಳ್ತಿದ್ಯಾ? ನಾನು ತುಂಬಾ ಅಳ್ತಿದ್ದೆ, ತುಂಬಾ ಅಳ್ತಿದ್ದೆ. ಅವಾಗ ಅವಳು ಹೇಳ್ತಿರೋಳು, ನೀನ್ ನನ್ ಜೊತೆ ಬಾ ಅಷ್ಟೇ, ನೀನ್ ಅಲ್ಲಿ ಕರ್ಕೊಂಡು ಹೋಗು, ನಾನು ಅವ್ರ ಹತ್ರ ಮಾತಾಡ್ತೀನಿ, ನೀನ್ ಅಳ್ಬೇಡ, ಆ ತರ ಹೇಳೋಳು. ಆಮೇಲೆ ಅವಳೇ ಮಾತಾಡ್ತಾ ಇದ್ಲು, ನನ್ಗೆ ಈ ತರ ಇದೆ, ನನ್ಗೆ ಈ ತರ ಇದೆ ಅಂತ ಹೇಳೋಳು. ಅದಕ್ಕೆ ಅವ್ರು ಹೇಳಿದ್ರು, ಏನು ಇಲ್ಲ ಅಮ್ಮ, ನೀನು ಪ್ರೈವೇಟ್ ಆಗಿ ಆಸ್ ಎ ಪ್ರೈವೇಟ್ ಕ್ಯಾಂಡಿಡೇಟ್ ನೀನು ಅಟೆಂಡ್ ಆಗ್ಬಹುದು. ಹಾಗಾಗಿ ನೀನು ಹೋಗಿ ವಿವೇಕಾನಂದ ಸ್ಕೂಲ್ ಅಂತ ಇತ್ತು ನಮ್ಮ ಮನೆ ಹತ್ರ, ಅಲ್ಲಿ ಹೋಗ್ಬಿಟ್ಟು ಆಸ್ ಎ ಪ್ರೈವೇಟ್ ಸ್ಟೂಡೆಂಟ್ ಅವಳು SSLC ಇದ್ ಮಾಡಿದ್ಲು. ಬಟ್ ಎಷ್ಟು ಲಕ್ಕಿ ನಾವು ಅಂತ ಹೇಳಿದ್ರೆ, ನಮ್ಮ ಎದುರು ಮನೆ ಅಲ್ಲಿ, ಬಿಕಾಸ್ ಕನ್ನಡ ಹಿಂದಿ ಇರೋದಿಲ್ಲ, ICIC ಸ್ಟೂಡೆಂಟ್ಗೆ ಇಷ್ಟು ಗ್ರೇಡ್ ಆಗಿ ಇರೋದಿಲ್ಲ, ICIC ಸ್ಟೂಡೆಂಟ್ಸ್ಗೆ ಬೇರೆ ತರ ಇರುತ್ತಲ್ವಾ. ಆದ್ರೆ ಆವಾಗ ನಮ್ಮ ಎದುರು ಮನೆ ಅವರು ಶಿ ವಾಸ್ ಎ ಸುದರ್ಶನ ವಿದ್ಯಾಮಂದಿರ ಟೀಚರ್ ಅವರು. ಹಾಗಾಗಿ ಅವರು ಅವಳಿಗೆ ಕನ್ನಡ ಆಮೇಲೆ ಹಿಂದಿ ಹೇಳ್ಕೊಟ್ರು. ಇಟ್ ಸ್ಟಾರ್ಟೆಡ್ ಇನ್ ದ ಮಂತ್ ಆಫ್ ಜಾನ್ವರಿಯಲ್ಲಿ ಅವಳು ಶುರು ಮಾಡಿದೆ. ಫೆಬ್ರವರಿಯಲ್ಲಿ ಎಕ್ಸಾಮ್ ಇತ್ತು. ಪ್ರತಿ ದಿನ ನಾನು ಕೂತ್ಕೊಂಡು ಅವಳು ನನಗೆ ಮಾರ್ಗದರ್ಶನ ಕೊಡ್ತಾ ಇದ್ಲು. ಅಮ್ಮ, ಈ ಪೇಪರ್ಸ್ ಎಲ್ಲ ಓದು, ಈ ಲೆಸನ್ಸ್ ಎಲ್ಲ ಓದು, ಈ ಪ್ರಾಬ್ಲಮ್ಸ್ ಎಲ್ಲ ನಾನು ಮಾಡ್ತೀನಿ, ಈ ತರ ಎಲ್ಲ ನಾನು ಕಲ್ತ್ಕೋತೀನಿ. ಆಮೇಲೆ ಅವಳು ICIC 9th ಟ್ಯೂಷನ್ಗೆ ಹೋಗ್ತಾ ಇದ್ಲು. ಅದಕ್ಕೆ ಅವ್ರು ಹೇಳಿದ್ರು, ನೀನ್ ಯಾವ್ದು ICIC ಸಿಲೆಬಸ್ ಅಂಡ್ SSLC ಸಿಲೆಬಸ್ ಡಿಫ್ರೆನ್ಸ್ ಇದೆ, ಹಾಗಾಗಿ ಅದನ್ನೇನಾದ್ರೂ ನೀನು ಬೇಕು ಅಂತ ಹೇಳಿದ್ರೆ ಇಲ್ಲಿ ಬಂದು ನೀನು ಹೇಳಿಸ್ಕೊ ಅಂತ ಹೇಳಿದ್ರು. ಹಾಗಾಗಿ ಅವಳು ಅಲ್ಲೂ ಹೋಗ್ತಾ ಇದ್ಲು. ಹಾಗಾಗಿ ಮತ್ತೆ ನಮಗ್ ಗೊತ್ತಾಯ್ತು, ಸ್ಕ್ರೈಬ್ ಅನ್ನೋದು ಫ್ಯಾಮಿಲಿ ಮೆಂಬರ್ಸ್ ಬರೀಬಾರ್ದು ಅಂತ ಹೇಳ್ಬಿಟ್ಟು, ಆಮೇಲೆ ಒಂದು ಸಬ್ಜೆಕ್ಟ್ ಯಾರು ಬರೀತಾರೋ ಪ್ರತಿ ಒಂದು ಸಬ್ಜೆಕ್ಟ್ ಅವರೇ ಬರೀಬೇಕು ಅಂತ ಹೇಳಿದ್ರು. ಆವಾಗ ನಮ್ಗೆ, ನನ್ ತಂಗಿರ್ಗೆ ಎಲ್ಲರಿಗೂ ಭಯ, ಅವಳು ಅಷ್ಟು ಇಂಟೆಲಿಜೆಂಟ್ ಸ್ಟೂಡೆಂಟ್, ನಾವೇನೋ ಬರ್ದ್ಬಿಟ್ಟು ಆಮೇಲೆ ಅದೇನೋ ಆಗ್ಬಿಟ್ರೆ ಅವಳು ಚೆನ್ನಾಗಿ ಬರೆಯೋ ಹುಡುಗಿಗೆ ನಾವು ಕಮ್ಮಿ ಮಾರ್ಕ್ಸ್ ತೆಗೋ ತರ ಹಾಕ್ತಿವಲ್ವಾ ಅನ್ನೋದು ಅವ್ರಗಳಿಗೆ, ನಾನ್ ಬರೀಬಾರ್ದು ಅಲ್ವಾ. ಹಾಗಾಗಿ ಮತ್ತೆ ನಾವೇನ್ ಮಾಡಿದ್ವಿ ಅಂದ್ರೆ, ಅವ್ರ ನಾದ್ನಿ ಮೊಮ್ಮಗ ಆವಾಗ ಇಂಜಿನಿಯರಿಂಗ್ಗೆ ಹೋಗ್ತಾ ಇದ್ದ, ಫಸ್ಟ್ ಇಯರ್ಗೆ ಅವನು ಹೋಗ್ತಾ ಇದ್ದ. ಅವನು ಹೇಳ್ದ, ಅವ್ರ ಅಜ್ಜಿ ಹೇಳಿದ್ದಾರೆ, ನೋಡು ಹಿಂಗ್ ಹೋಗಿ ಬರೀಬೇಕು ಅಂತ ಹೇಳಿದ್ರೆ, ಆ ಹುಡ್ಗ ಹೇಳ್ದ, ಇಲ್ಲ ನಾನು ಹುಡುಗಿ ನೋಡ್ದಿರಾ, ಅವಳು ಹೆಂಗ್ ಹೇಳ್ತಾಳೆ ಅಂತ ನೋಡ್ದಿರಾ, ನಾನು ಹೇಗ್ ಬರೆಯೋದು ಅಂತ ಹೇಳ್ಬಿಟ್ಟು ಒಂದ್ ಅರ್ಧ ಗಂಟೆ ಬಂದು ಮಾತಾಡಿಸ್ಕೊಂಡು ಹೋದ. ಆಮೇಲೆ ಅವನು ಪ್ರತಿ ಒಂದು ಇವಳು ಹೋಗಿ ಬರದ್ಲು, ಇವಳು ಹೇಳ್ತಾ ಇದ್ಲು, ಅವ್ನು ಬರ್ದ, ನಮ್ಗೆ ಅದೆಲ್ಲ ಗೊತ್ತಿಲ್ಲ, ಸ್ಕ್ರೈಬ್ ಗೊತ್ತಿಲ್ಲ, ಪ್ರಾಬ್ಲಮ್ ಗೊತ್ತಿಲ್ಲ, ಇನ್ನೊಂದು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಆದ್ರೆ ಆ ಗುರು ನಮ್ಮನ್ನ ನಡೆಸ್ಕೊಂಡು ಕರ್ಕೊಂಡು ಬಂದ್ಬಿಟ್ಟ. ಎಲ್ಲಿವರೆಗೂ ಕರ್ಕೊಂಡ್ ಬಂದ ಹೇಳಿದ್ರೆ ಅದು ತುಂಬಾ ಆಶ್ಚರ್ಯ, ತುಂಬಾ ಅದ್ಭುತವಾಗಿ ಆಯ್ತು. ಪ್ರತಿಯೊಂದು ಅದ್ಭುತವಾಗಿ ಆಯ್ತು. ಈ ತರ ಆಯ್ತು. ಥ್ಯಾಂಕ್ ಯು ಮೇಡಮ್. ಇದ್ ನಂಗೆ ಗೊತ್ತಿತ್ತು, ಬರ್ಲಿ, ಎಷ್ಟೊಂದ್ ಜನ ಕೇಳ್ತಿರ್ತಾರಲ್ವಾ, ಸೊ ಇದು ಇಂಪಾರ್ಟೆಂಟ್ ಇತ್ತು. ಅವ್ರು ಬ್ಲೈಂಡ್ ಅಂದ್ರ ಹೆಂಗ್ ಬರೆಯ ಪಾಸ್ ಆದ್ರು,
ರ್ಯಾಂಕ್ ತಗೊಂಡ್ರು ಅನ್ನೋದು ಕ್ವಶನ್ ಬರುತ್ತಲ್ಲ, ಸೊ ಆನ್ಸರ್ ಬರ್ಲಿ ಅಂತ ಹೇಳುತ್ತೆ. ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಜಾಸ್ ಅನ್ನೋದು ಒಂದು ಸಾಫ್ಟ್ವೇರ್ ಇದೆ. ಅದು ಕಂಪ್ಯೂಟರ್ಗೆ, ಫೋನ್ ಇವಾಗ ಐಫೋನ್ ಅಲ್ಲಿ ಸ್ಪೀಕಿಂಗ್ ಐಫೋನ್ ಇದೆ. ಅದು ನೀವು ಇವಳು ನಾವು ಕಣ್ಣಲ್ಲಿ ನೋಡಿ ಮಾಡೋದನ್ನ ಅವರು ವಿತೌಟ್ ಅದನ್ನೇ ಮಾಡ್ತಾರೆ, ವಿತೌಟ್ ಕೇಳಿಸ್ಕೊಂಡು ಅವ್ರು ಮಾಡ್ತಾರೆ. ಇವಾಗ ಐಪ್ಯಾಡ್ ಅಲ್ಲಿ ಕಂಪ್ಯೂಟರ್ ಅಲ್ಲೆಲ್ಲಾನು ಸಾಫ್ಟ್ವೇರ್ನ ನಾವು ಹಾಕಿದ್ರೆ ಅದು ಮಾತಾಡೋದ್ರಿಂದ ಅದನ್ನ ಅಳವಡಿಸ್ಕೊಂಡು ಅವಳು ಕೆಲಸ ಮಾಡೋದನ್ನು ಅಷ್ಟೇ. ಶಿ ಇಸ್ ಎ ಅಸೋಸಿಯೇಟ್ ಡೈರೆಕ್ಟರ್. ಅವಳು ತುಂಬಾ ದೊಡ್ಡ ಪೊಸಿಷನ್ ಅಲ್ಲಿ ಇದ್ದಾಳೆ. ಅವಳು ತುಂಬಾ ದೊಡ್ಡ ಪೊಸಿಷನ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ಸ್ ಅ ಲಾಟ್. ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಅಲ್ಲೂ ಮಾಡ್ತಾ ಇದ್ದಾಳೆ ಇವಾಗ ಕೆಲಸ. ಎಸ್ ಮೇಡಮ್, ಎಸ್ ಅದ್ಭುತವಾಗಿ ಹೇಳಿದ್ರಿ ಮೇಡಮ್. ಕೇಳ್ತಾ ಇದ್ರೆ ಒಂಥರ ರೋಮಾಂಚನ ಆಗತ್ತೆ ಮೇಡಮ್ ನಮ್ಗೆ. ಹೌದಾ, ಹಿಂಗೆಲ್ಲ ಸಾಧ್ಯ ಇದೆನಾ ಒಂದು ಧ್ಯಾನದಿಂದ? ಅದು ಏನ್ ಹೇಳಿದಾರೆ, ಒಂದು ಗುರು ಯಾರಪ್ಪ ಅಂದ್ರೆ ನಮ್ಮ ಉಸಿರು. ಎಷ್ಟೋ ಸಲ ಏನಾಗುತ್ತೆ ಮಾಸ್ಟರ್ಸ್ ಅಂದ್ರೆ, ನಾವು ಬದುಕಿದ್ದಾಗ ನಾವು ನಮ್ಮ ಉಸಿರನ್ನ ಸರಿಯಾಗಿ ಗಮನ ಕೊಡೋದಿಲ್ಲ. ಅಂದ್ರೆ ಧ್ಯಾನಿಗರು ನಾವು ಕೊಡ್ತಾ ಇದೀವಿ ಉಸಿರನ್ನ ಗಮನ, ಆದ್ರೆ ಎಷ್ಟೋ ಜನ ಧ್ಯಾನ ಮಾಡದೇ ಇರೋರು ಉಸಿರನ್ನ ನೋಡೋದೇ ಇಲ್ಲ. ಅವರು ಬರೀ ಲೌಕಿಕ ಪ್ರಪಂಚದಲ್ಲೇನೆ ಮುಳುಗ್ಬಿಟ್ಟಿರ್ತಾರೆ. ಸತ್ತಾಗ ನೋಡ್ತಾರ ಅವರು, ಇವ್ ಬದುಕಿದಾನ ಇಲ್ಲ ಉಸಿರು ನೋಡಿ ಅಂತ ನೋಡ್ತಾರೆ ಮೂಗ್ ಹಿಡ್ಕೊಂಡು. ಸೊ ಅಂದ್ರೆ ಎಷ್ಟು ವಿಚಿತ್ರ ನೋಡಿ ಮಾಸ್ಟರ್ಸ್ ಇದು. ಧ್ಯಾನ ಅನ್ನೋದು ಹೆಂಗಪ್ಪ ಅಂದ್ರೆ, ನಾವು ಬದುಕಿದ್ದಾಗಲೇ ನಾವು ತಿಳ್ಕೊಂಡ್ಬಿಡ್ತೇವೆ ಉಸಿರೇ ನಮ್ಮ ಒಳಗಿರೋ ಚೈತನ್ಯ. ಆ ಉಸಿರಿಂದ ನಾವೆಲ್ಲವನ್ನು ಪಡ್ಕೋಬಹುದು. ಆ ಒಂದು ಉಸಿರ ನಾವು ನಮ್ ಕೈಯಲ್ಲಿ ಹಿಡ್ಕೊಂಡ್ರೆ ಈ ಜಗತ್ತನ್ನೇ ಹಿಡ್ಕೋಬಹುದು ನಾವು ಅನ್ನುವಂತ ಒಂದು ಅಂಶವನ್ನ ಧ್ಯಾನದಿಂದ ನಾವು ಕಳ್ಕೊಂಡ್ವಿ. ಪತ್ರಿಜಿ ಗುರುಗಳಿಂದ ನಾವು ತಿಳ್ಕೊಂಡ್ವಿ ಮಾಸ್ಟರ್ಸ್. ಏನೆಲ್ಲಾ ಎಷ್ಟೆಲ್ಲ ಅದ್ಭುತವಾದ ಅನುಭವಗಳನ್ನ ತಿಳ್ಕೊತಾ ಇದೀವಿ. ತುಂಬಾ ಖುಷಿ ಆಗುತ್ತೆ ಮೇಡಮ್ ನಿಮ್ಮ ಅನುಭವಗಳನ್ನ ಕೇಳಿ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು. ಓಕೆ ಮಾಸ್ಟರ್ಸ್, ಮತ್ತೆ ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀರಾ? ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್, ಯಾರಾದ್ರೂ ಮಾತಾಡೋರು ಇದ್ರೆ. ಗುರುಕಿರಣ್ ಸರ್ ಮಾತಾಡ್ತೀರಾ? ಟ್ರಾವೆಲಿಂಗ್ ಅಲ್ಲಿ ಇದ್ದೀನಿ ಮೇಡಮ್, ಸೊ ವಾಯ್ಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ. ಹಾ, ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ. ಓಕೆ ಸರ್, ಓಕೆ. ಅವ್ರು ಟ್ರಾವೆಲಿಂಗ್ ಅಲ್ಲಿ ಇದ್ದಾರೆ ಅಂತ ಮೇಡಮ್. ಓಕೆ, ಸೊ ಅದ್ಭುತವಾಗಿತ್ತು ಇವತ್ತಿನ ಸೆಷನ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇದೇ ರೀತಿ ಮತ್ತೆ ನಿಮ್ಮ ಹೊಸ ಹೊಸ ಅನುಭವಗಳು ಏನೇ ಆದ್ರೂ ಅಥವಾ ಚಾಲೆಂಜಿಂಗ್ ಅನುಭವಗಳು ಏನೇ ಇದ್ರು ಇನ್ನೊಂದು ಸೆಷನ್ ಅನ್ನ ಕೊಡಿ ಮೇಡಮ್. ಸೊ ಓಕೆ, ಮಂಜುಳಾ ಮ್ಯಾಮ್ ಮಾತಾಡ್ತಾರಂತೆ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಓಕೆ ಮೇಡಮ್. ಓಕೆ ಶೈಲಜಾ ಮೇಡಮ್, ತುಂಬಾ ಧನ್ಯವಾದ ನಿಮ್ಗೆ. ಎಂತ ಎಕ್ಸ್ಪೀರಿಯನ್ಸ್ ತಿಳಿಸಿದ್ದೀರಾ, ತುಂಬಾ ಧನ್ಯವಾದ ಮೇಡಮ್ ನಿಮ್ಗೆ. ಧನ್ಯವಾದಗಳು. ತುಂಬಾ ಚೆನ್ನಾಗಿದೆ ಮೇಡಮ್. ತುಂಬಾ ಓಕೆ ಮೇಡಮ್, ಧನ್ಯವಾದಗಳು. ಓಕೆ ಮೇಡಮ್, ತುಂಬಾ ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ಸಂಗಮ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್, ಆಪ್ಷನ್ ಬರುತ್ತೆ ನೋಡಿ. ಮೇಡಮ್ ನಮಸ್ತೆ ರೀ. ನಮಸ್ತೆ. ನಮಸ್ತೆ ಮೇಡಮ್, ಎಲ್ಲಾರ್ಗು ನಮಸ್ತೆ ಮೇಡಮ್. ನಮಸ್ತೆ. ಇಲ್ಲಿ ಬ್ಯಾರೆ ಬಂದಿ ಮೇಡಮ್, ನೆಟ್ವರ್ಕ್ ಕೇಳೋಲ್ದಾಗೆ. ಚಂದ್ ಮಾತಾಡಿದ್ರಿ ಮೇಡಮ್, ಬಸ್ನಾಗಿದ್ದ ಕೇಳಿಸ್ತಿಲ್ಲ. ಕೇಳಿಸ್ತೈತಿ ಮೇಡಮ್? ಹಲೋ, ಏನು ಕೇಳ ಓಕೆ ಮೇಡಮ್, ನಿಮ್ಗೆ ಇನ್ನೊಂದ್ಸಲ ಕೊಡ್ತೀನಿ ಚಾನ್ಸ್ ನಾನು. ಓಕೆ, ನರೇಂದ್ರ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ ಹಲೋ, ಕೇಳಿಸ್ತಾ hello, ಇದೆಯಾ? ಹಾ, ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ. ಮೇಡಮ್ ಅವ್ರಿಗೆ ಈಗ ದೃಷ್ಟಿ ಬಂತಾ ಅಥವಾ ಈಗ್ಲೂ ಅವರು ಅವಳು ಡಾಕ್ಟರ್ಸ್ ಹೇಳೋ ರೀತಿ ಅವಳಿಗೆ ವಿಷನ್ ಇರೋದು 10%. ಬಟ್ ಆ ಅಂತಃಶಕ್ತಿಯಿಂದ ಅವಳು ಎಲ್ಲ ಮಾಡ್ತಾ ಇದ್ದಾಳೆ. ಅಡಿಗೆನೂ ಮಾಡ್ತಾಳೆ, ಮಗನೂ ನೋಡ್ಕೊತಾಳೆ, ಸಂಸಾರನ ನಡೆಸ್ತಾ ಇದ್ದಾಳೆ, ಆಫೀಸ್ಗೂ ಹೋಗ್ತಾಳೆ.
ಇವಾಗ ಹೈದ್ರಾಬಾದಲ್ಲಿ ಅವಳ ಆಫೀಸ್ ಇದೆ, ಅವಳೊಬ್ಳೆ ಅಲ್ಲಿವರೆಗೂ ಹೋಗ್ತಾಳೆ. ಒಂದು ವಿಷಯನ ತಿಳ್ಕೊಬೇಕು ಅಂತ ಹೇಳಿದ್ರೆ, ಫಿಸಿಕಲ್ ಏನು ಹೇಳೋದು, ಡಿಸೆಬಿಲಿಟಿ ಅಂತ ಹೇಳ್ತೀವಲ್ವಾ, ಆ ಡಿಸೆಬಿಲಿಟಿನ ನಾವು ಅದನ್ನ ಬೇರೆ ರೀತಿಯಲ್ಲಿ ಅದನ್ನ ಅಳವಡಿಸ್ಕೋತಾರೆ. ಇಟ್ ಈಸ್ ನಾಟ್ ಅಟ್ ಆಲ್ ಎ ಡಿಸೆಬಿಲಿಟಿ. Everything is ability only. They will do in a different way. Aste. She does everything by herself. She is doing her work in a very nice way. She is in a topmost position. ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಅವಳಿಗೆ ಅಂತಃಶಕ್ತಿ ಆ ತರ ಇದೆ. ಅವಳಿಗೆ ಗುರುಕರಣೆ, ಅಕೃಪೆ ಆ ತರ ಇರೋದ್ರಿಂದ ಅವಳ ಒಂದೇ ಹೇಳ್ತಾಳೆ, ಮಮ್ಮಿ ಐ ಆಮ್ ಡಿಸ್ಟಿನ್ಡ್ ಟು ಬಿ ಬಾರ್ನ್. ಈ ತರ ನಾನು ಪಡಿಬೇಕು, ಏನೋ ನನ್ನ ಕರ್ಮದಲ್ಲಿ ಇದನ್ನ ನಾನು ಅನುಭವಿಸ್ಬೇಕು ಅಂತ ಇದೆ ಅಲ್ವಾ, ಅನುಭವಿಸ್ತಾ ಇದ್ದೀನಿ. ಬಟ್ ಐ ಡೋಂಟ್ ಫೀಲ್ ಫಾರ್ ಇಟ್. ಯಾಕೆಂದ್ರೆ ಅವಳು ಅವಳ ಅಂತಃಶಕ್ತಿ ಅಷ್ಟಿದೆ ಸರ್. ಅವಳು ಪ್ರತಿಯೊಂದು ಮಾಡ್ತಾಳೆ ಸರ್. ಹೊರಗಿನ ಪ್ರಪಂಚ ನೋಡ್ದಲ್ಲೇನೆ ಅಲ್ಲಿ ಹೊರಗಡೆ ಯಾರಿದ್ದಾರೆ, ಏನ್ ಆಗ್ತಾ ಇದೆ ಅನ್ನೋದೆಲ್ಲ ತಿಳಿಯುತ್ತೆ. ಅಂದ್ರೆ ಅವಳಿಗೆ ಏನು ಕೆಲವು ಸಲ ಎಲ್ಲ ಕಾಣುತ್ತೆ, ಕೆಲವು ಸಲ ಅದ್ ಗೊತ್ತಾಗಲ್ಲ ಅನ್ನುತ್ತೆ. ಮೆಟ್ಲಿಗೆ ಸ್ವಲ್ಪ ಗೊತ್ತಾಗಲ್ಲ. ಈ ನಡುವೆ ಸ್ವಲ್ಪ ಧ್ಯಾನ ಜಾಸ್ತಿ ಮಾಡೋದ್ರಿಂದ ಅವಳಿಗೆ ಕೆಲವು ವಿಷನ್ಸ್ ಇನ್ನ ಚೆನ್ನಾಗಿ ಬರ್ತಾ ಇದೆ. ವೆರಿ ಹ್ಯಾಪಿ ಟು ಟೆಲ್. ಅವಳು ಕಲರಿಂಗ್ ಎಲ್ಲ ಮಾಡೋದಕ್ಕೆ ಆಗ್ತಾ ಇದೆ. ಮತ್ತೆ ಅವಳಿಗೆ ಗುರುಗಳು ಅಂತ ಹೇಳದ್ನಲ್ಲ, ಅವರು ಒಂದೇ ಮಾತು ಹೇಳಿದ್ರು, ಇನ್ನ ಅವಳು ಬೆಳೀತಾನೆ ಇರ್ತಾಳೆ. ಅವಳು ಇನ್ನ ಏನೇನೋ ಮಾಡೋದಿದೆ, ನೀವು ನೋಡ್ತಾ ಇರ್ತೀರ ಅವಳನ್ನ. ಅವಳ ಜೊತೆಯಲ್ಲಿ ನೀವು ಪ್ರಯಾಣ ಮಾಡಿದಾಗ ನೀವುನು ಅವಳ ಜೊತೆಯಾಗಿ ನೀವುನು ಎವಾಲ್ವ್ ಆಗ್ತೀರಾ ಅಂತಾನೆ ಹೇಳ್ತಾರೆ. ಅವಳದೊಂದು ಎಕ್ಸಾಂಪಲ್ ಅಷ್ಟೇ. ಅವಳು ನನ್ನ ಹೊಟ್ಟೆಯಲ್ಲಿ ಹುಟ್ಟಿರೋದು, ನಾನು ಅವಳ ಜೊತೆ ಅಲ್ಲಾಗಿ ನನಗೆ ಇವಾಗ ಬುಕ್ಸ್ ಎಲ್ಲ ಓದ್ತಾ ಇದ್ರೆ ಗೊತ್ತಾಗುತ್ತೆ. ಗ್ರೂಪ್ ಸೋಲ್ಸ್ ಆಗಿರ್ತೀವಿ, ಫಾದರ್ ಮದರ್ ಸೋಲ್ ಆಗಿ ಬರ್ತೀವಿ, ಆಮೇಲೆ ಮದರ್ ಅಂಡ್ ಡಾಟರ್ ಸೋಲ್ ಆಗಿ ನಮ್ಮ ಕರ್ಮಗಳನ್ನ ಕಳೆದುಕೊಳ್ಳೋದಕ್ಕೆ ನಾವು ಬರ್ತೀವಿ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ನಾವು ಆ ತರ ಡಿಸೈನ್ ಮಾಡ್ಕೊಂಡು ಬಂದಿದೀವೇನೋ, ಸಪೋರ್ಟಿಂಗ್ ಸೋಲ್ ಆಗಿ ನಾವು ಒಬ್ರಿಗೊಬ್ರು ಬಂದಿದೀವಿ ಈ ಪ್ರಪಂಚಕ್ಕೆ ಅಂತ ಅರ್ಥ ಆಗುತ್ತೆ. ಬಟ್ ಏನು ಅನ್ಸೋದಿಲ್ಲ. ಈಗ ಆಗ್ಲೇ 18 years ಆಗೋಯ್ತು ಆ ತರ ಆಗಿ ಅವಳಿಗೆ. ವೆನ್ ಶಿ ವಾಸ್ 16 ಈ ತರ ಆಗಿದ್ದು ಅವಳಿಗೆ. ಸೊ ಏನು ಅನ್ಸೋದಿಲ್ಲ. ಆ ಲೈಫ್ ಹಂಗೆ ಹೋಗ್ತಾ ಇದೆ, ಎಲ್ಲ ನಡೀತಾ ಇದೆ. ಆ ಅಂತಃಶಕ್ತಿ, ಆ ಗುರು ಶಕ್ತಿ, ಆ ಯೂನಿವರ್ಸ್ ಅವಳಿಗೆ ಯಾವಾಗ್ಲೂ ಸಪೋರ್ಟಿವ್ ಇದ್ದಾರೆ. ಎಲ್ಲ ಇವಾಗ ಇನ್ಕ್ಲೂಸಿವ್ ಅಲ್ಲಿ ಇದೆ. ಪ್ರತಿ ಒಂದೂನು ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್. ತುಂಬಾ ಐ ಡಾಕ್ಟರ್ ಏನ್ ಹೇಳಿರು? ಅವಳಿಗೆ ಇಮ್ಯುನಾಲಜಿಕಲ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾರೆ ಸರ್. ಅವಳದು ಆಪ್ಟಿಕ್ ನರ್ವ್ ಇಟ್ ಗಾಟ್ ವೀಕೆಂಡ್ ಇನ್ ದ ಮಿಡ್ ಬ್ರೈನ್. ಸೊ ಆಪ್ಟಿಕ್ ನರ್ವ್ 2 ಕಡೆನೂ ಹೋಗುತ್ತೆ. ಆ ಮಿಡ್ ಬ್ರೈನ್ ಅಲ್ಲಿ ಅವಳದು ಸೆಲ್ಸ್ ಡೆಡ್ ಸೆಲ್ಸ್ ಆಗ್ಬಿಟ್ಟಿದೆ. ಹಾಗಾಗಿ ಅವಳಿಗೆ ಕಷ್ಟ ಆಗ್ತಾ ಇದೆ ಅಂತ ತಿಳಿಸಿದ್ದಾರೆ. ಬಟ್ ಎಲ್ಲ ಆಗ್ತಾ ಇದೆ. ವಿ ಡೋಂಟ್. ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೆ ಕ್ವಶನ್ ಎಲ್ಲ ಕೇಳಿದ್ರಿ ಸರ್. ಥ್ಯಾಂಕ್ ಯು ಸರ್. ಓಕೆ, ಸಂಗಮ ಮೇಡಮ್ ಮ್ಯೂಟ್ ಮಾಡ್ಕೊಳ್ಳಿ. ಕೇಳಿಸ್ತಾ ಇದೆಯಾ ಮೇಡಮ್? ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಓಕೆ ಮಾಸ್ಟರ್ಸ್, ಅವ್ರಿಗೆ ನೆಟ್ವರ್ಕಿನ ಇಶ್ಯೂ ಇರ್ಬೋದು ಅನ್ಸುತ್ತೆ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸಂಗಮ್ಮ ಅಲ್ವಾ? ಎಸ್ ಮಾಸ್ಟರ್ಸ್, ಇಲ್ಲ ಅನ್ಸುತ್ತೆ. ಓಕೆ ಮಾಸ್ಟರ್ಸ್, ಸೊ ಅದ್ಭುತವಾದಂತಹ ಸೆಷನ್ ಅನ್ನ ಕೊಟ್ರಿ ಮೇಡಮ್. ಎಷ್ಟು ಒಂದು ರೋಮಾಂಚನಕಾರಿಯಾದಂತಹ ವಿಷಯವನ್ನ ಇವತ್ತು ನಾವು ತಿಳ್ಕೊಂಡ್ವಿ. ಹೆಂಗೆ ಎಷ್ಟೆಲ್ಲ ಸಾಧ್ಯ ಇದೆ, ಸೊ ವಿಶ್ವಾಸ ಅನ್ನೋದನ್ನ ನಾವ್ ಹೆಂಗ್ ಪಡ್ಕೋಬಹುದು, ನಮ್ಮಲ್ಲಿ ಏನೇ ಕೊರತೆ ಇದ್ರು ಅಂತ ಕೂಡ ಹೇಳಿದ್ರಿ ಮೇಡಮ್. ತುಂಬಾ ಥ್ಯಾಂಕ್ಸ್ ಮೇಡಮ್. ಮತ್ತೆ ನಿಮ್ಮ ಇಂಗ್ಯಾಂಗ್ ಚಾಲೆಂಜಿನ ಆಗಿರ್ಬೋದು, ಮತ್ತೆ ಯಾವ್ದಾದ್ರು ಧ್ಯಾನ ಮಾಡ್ತಾ ಹೊಸ ಅನುಭವಗಳಾದ್ರೆ ಮೇಡಮ್ ಖಂಡಿತ ಬಂದು ಹಂಚ್ಕೊಳ್ಳಿ ಮೇಡಮ್. ನಾವ್ ಮತ್ತೆ ನಿಮ್ಮನ್ನ ಕರಿತೇವೆ. ನೀವು ಬಂದು ನೀವೆಲ್ಲ ಹೇಳ್ತಾ ಇರಬೇಕು, ಸೆಷನ್ಸ್ ಕೊಡ್ತಾ ಇರಬೇಕು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು.
ಥ್ಯಾಂಕ್ ಯು ಮೇಡಮ್. ಧನ್ಯವಾದ. ಎಸ್ ಮೇಡಮ್. ಓಕೆ ಮಾಸ್ಟರ್ಸ್, ಸೊ ಇವತ್ತಿನ ಸೆಷನ್ ಅನ್ನ ಎಂಡ್ ಮಾಡೋಣ ಮಾಸ್ಟರ್ಸ್. ಸೊ ರಾತ್ರಿ ಏನಾಗತ್ತಪ್ಪ ಅಂದ್ರೆ 2 hours ಮೆಡಿಟೇಷನ್ ಇರುತ್ತೆ. ಸೊ ಎಲ್ಲರೂ ಜಾಯಿನ್ ಆಗಿ, ಸರ್ ಟ್ರಾವೆಲಿಂಗ್ ಅಲ್ಲಿ ಇರೋದ್ರಿಂದ ಏನಾಗ್ತದೆ, ಮ್ಯೂಸಿಕ್ ಹಾಕೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಟ್ರೈ ಮಾಡ್ತೀವಿ, ಸೊ ಆದ್ರೆ ಖಂಡಿತ ಹಾಕ್ತೀವಿ. ಇಲ್ಲಾಂದ್ರೆ ನಾವೇನ್ ಸೈಲೆಂಟ್ ಮೆಡಿಟೇಷನ್ ಮಾಡೋಣ ಮಾಸ್ಟರ್ಸ್. ಯಾಕಂದ್ರೆ ಡೈಲಿ ಒಂದೇ ರೀತಿ ಇರೋದ್ ಬೇಡ, ಯಾವಾಗ್ಲೂ ಡೈಲಿ ಮ್ಯೂಸಿಕ್ ಕೇಳ್ತಾನೆ ಇರ್ತೀವಿ. ಸೊ ಆಗೋದೆಲ್ಲ ಒಳ್ಳೇದಕ್ಕಂತಾರಲ್ವಾ, ಹಂಗಾಗಿ ಈ ಸಲ ಮ್ಯೂಸಿಕ್ ಇಲ್ಲದೇನು ಒಂದು ಅದ್ಭುತವಾದಂತಹ ಒಂದು ಇದನ್ನಾಗತ್ತೆ ಮೆಡಿಟೇಷನ್. ಸೊ ನಮ್ಗಿನ್ನು ಜಾಸ್ತಿ ಕಾನ್ಶಿಯಸ್ನೆಸ್ ಬರುತ್ತೆ, ಎಷ್ಟು ನಾವು ಯೋಚನೆಗಳನ್ನ ಕಂಟ್ರೋಲ್ ಮಾಡ್ಬೋದು ಅಂತ. ಸೊ ಹಾಗಾಗಿ ಮಾಸ್ಟರ್ಸ್ ಎಲ್ಲರೂ ಕೂಡ 2 ಗಂಟೆ ಧ್ಯಾನಕ್ಕೆ ಜಾಯಿನ್ ಆಗಿ, ಸೊ ಶಕ್ತಿಯನ್ನ ನಾವು ಇನ್ನಷ್ಟು ವೃದ್ಧಿ ಮಾಡ್ಕೊಳ್ಳೋಣ ಮಾಸ್ಟರ್ಸ್. ಓಕೆ ಮಾಸ್ಟರ್ಸ್, ಎಲ್ಲರೂ ಕೂಡ ಚಾನೆಲ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು. ಶೈಲಜಾ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ಸರ್. ಓಕೆ, ನಮಸ್ತೆ ಮೇಡಮ್.